ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮಹಾನುಭಾವರು, ಕೃಪಾಳುಗಳು, ಕರುಣಾಗಳು, ತಾಯಿ ತಂದೆಗಿಂತಲೂ ಕೂಡ ಶ್ರೇಷ್ಠರು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಪರಮಾತ್ಮನಿಗೂ ಗುರುದೇವರಿಗೂ ಸಮಾನತೆಯನ್ನು ಹೇಳಿ ಜನ್ಮ ಕೊಟ್ಟ ತಾಯಿ ತಂದೆಗಳಿಗಿಂತಲೂ ಅವರು ಶ್ರೇಷ್ಠ ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿ ತಾಯಿನೇ, ತಂದಿನೇ. ತಂದೆ ತಾಯಿ ಆಗೋದಿಲ್ಲ, ತಾಯಿ ತಂದೆ ಆಗೋದಿಲ್ಲ. ಪರಂತು ದೇವರು, ಗುರು, ತಾಯಿ ತಂದೆ ಎರಡು ಆಗ್ತಾರೆ. ಅದಕ್ಕೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಪರಮಾತ್ಮನ ಭಕ್ತರಾಗಿರ್ತಕ್ಕಂಥವರು ಪರಮಾತ್ಮನೇ ತಂದೆ ತಾಯಿ ಅಂತ ನಂಬ್ತಾರೆ ವಿನಃ ಈ ಮರ್ತ್ಯ ದೇಹವನ್ನು ಕೊಟ್ಟಿರ್ತಕ್ಕಂತಹ ತಾಯಿ ತಂದೆ ಇವರು ನಿಮಿತ್ತ ಮಾತ್ರ. ಹಡ್ದವ್ರು ಬೇರೆ ಇರ್ತಾರೆ, ದತ್ತಿಗೆ ತೊಗೋತಾರೆ ನೋಡಿ. ದತ್ತಿಗೆ ತೊಗೊಂಡವ್ರು ಕೂಡ ಅವ್ವ ಅಪ್ಪ ಹಾಕಾರ ಅಲ್ಲ, ಅವರು ಅವ್ವ ಅಪ್ಪ ಹಾಕಾರ. ಆದರೆ ಖರೆ ಅವ್ವ ಅಪ್ಪ ಜನ್ಮ ಕೊಟ್ಟವರು. ಹಾಗೆ ನಮಗೇನು ಹಡ್ದಾರಲ್ಲ ಇವರು ಹಡ್ದವ್ರು ದತ್ತಕ್ಕೆ ತೊಗೊಂಡವ್ರು. ಇವರು ಖರೆ ನಮ್ಮ ಅವ್ವ ಅಪ್ಪ ಅಂದ್ರೆ ಪರಮಾತ್ಮ. ಅದಕ್ಕೇ ಮಹಾತ್ಮರು ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಸರ್ವಂ ಮಮ ದೇವ. ಅವ್ವ ಅಕ್ಕಳ ಅಪ್ಪ ಹಂಗಿಲ್ಲ, ಅಪ್ಪ ಅಕ್ಕನ ಅವ್ವ ಹಂಗಿಲ್ಲ. ಆದರೆ ಪರಮಾತ್ಮ ಎಲ್ಲನೂ ಅದನ್ರಿ. ತಂದೆ ಹೆಂಗೆ ನಮ್ಮನ್ನು ಕಾಪಾಡ್ತಾನೆ, ತಾಯಿ ಹೆಂಗೆ ನಮ್ಮನಿಗೆ ಬುದ್ಧಿ ಕಲಿಸ್ತಾರೆ, ಗುರುವಿನಂಗೆ ನಮಗೆ ದಾರಿ ತೋರಿಸ್ತಾರೆ. ಪರಮಾತ್ಮ ಎಲ್ಲವೂ ಕೂಡ ಅದಾನೆ, ಸದ್ಗುರು ಎಲ್ಲನೂ ಅದಾನೆ. ಅದಕ್ಕೆ ಗುರು ತಂದೆ, ಗುರು ತಾಯಿ, ಗುರು ಬಂಧು, ಗುರು ಬಳಗ. ಜಗತ್ತಿನೊಳಗೆ ಯಾವ ಬಳಗರೂ ಇಲ್ಲ. ಸಿದ್ಧಾರೂಢ ಚರಿತ್ರೆಯಲ್ಲಿ ನೋಡ್ತೀರಿ, ಕೆರೆ ದಂಡಿ ಮೇಲೆ ಹಾವ ಕೂಸಿಗೆ ಸುತ್ತ ಹಾಕಿದ್ರೆ ಯಾರು ಹೋದ್ರಿ? ಅಪ್ಪಲ್ಲೇ ನಿಂತಾನೆ, ಅವು ಅಲ್ಲೇ ಅದಾಳೆ. ಅವು ಅಂತಾಳೆ ಹೋರಿ ನೀವು ಹೋರಿ ಅಂತಾಳೆ. ಆಕೆ ಹೋಗಿಲ್ಲ, ಹೋಗ್ರಿ. ಅವನು ಭಾಳ ಬಹದ್ದೂರಿದ್ದ. ಅವ ಹೋಗ್ತಾನೆ, ಕಲ್ಲು ತೊಗೊಂಡು ಹೋಗಿತಾನೆ, ಮಾಡ್ತಾನೆ. ಆಕೆ ಹುಡುಗ ಕಡಿತಾ ಸಾಯ್ತಾಳೆ. ಅವ ಹಿಡಿಬೇಕು ಯಾಕೆ ಇದೇ ಅಂತ ನಾವೇನೋ ಹೋಗಿ ಬಿಡಿಸಂಗಿಲ್ಲ. ಬಂದು ಬಿಡಿಸಿದವ್ರು ಯಾರು? ಸದ್ಗುರು ಸಿದ್ಧಾರೂಢ ಸ್ವಾಮಿ. ಖರೆ ತಂದೆ ತಾಯಿ ಗುರು, ಖರೆ ತಂದೆ ತಾಯಿ ಪರಮಾತ್ಮ. ಇವು ನಿಮಿತ್ತ ಆದವ. ನಿಮಿತ್ತ ಅಂತ ಅಲ್ಲ, ನಿಮಿತ್ತ ಅಂದರೆ ಕಾರಣ. ನಮ್ಮ ಗೌರ್ಮೆಂಟ್ ರೊಕ್ಕ ಇವರೇ ಸೂಟರಿ, ಇವ ಕೊಟ್ಟಿಲ್ಲ ರೊಕ್ಕ ಇಸ್ಗೂಟೇನಷ್ಟೇ. ಇಸ್ಗೂಟೇನೆ ಇವ ಕೊಟ್ಟನೆ, ಅಲ್ಲಿ ಇಸ್ಕೊಡ್ತಾನೆ ಗೌರ್ಮೆಂಟ್ದಾಗ ಆಯಿಸಿ. ಹಾಗೇನಪ್ಪ ಅಂದ್ರೆ ನಾವು ತಂದೆ ತಾಯಿಗಳು ಕಾರಣ ಅಷ್ಟೇ. ಖರೆ ನಮ್ಮ ತಂದೆ ತಾಯಿ ಪರಮಾತ್ಮ ಸದ್ಗುರುನಾಥ ಅದನವಿನ ಅವರು ಬಿಟ್ಟು ಜಗತ್ತಿನೊಳಗೆ ಯಾರು ತಂದೆ ತಾಯಿ ಇಲ್ಲ. ಶಾಸ್ತ್ರ ಹೇಳ್ತದೆ ತಂದೆ ತಾಯಿ ಸೇವೆ ಮಾಡಂತ. ಅಂದರೆ ಶಾಸ್ತ್ರ ತಂದೆ ತಾಯಿ ಸೇವೆ ಮಾಡು. ನಮ್ಮ ತಂದೆ ತಾಯಿನೇ ಪಕ್ಕ ಗೊತ್ತಿಲ್ಲ. ಇವರು ಅಲ್ಲ ಅಂತ ಅಲ್ಲ, ಇವರು ಕಾರಣರು. ಇವಕ್ಕೆ ಕಾರಣರು ಅಂತ ಕಾರಣರು. ಪರಂತು ಮಹಾತ್ಮರು ಎಲ್ಲರೂ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ಇವೆಲ್ಲವನ್ನು ಮಹಾತ್ಮರು ದೊಡ್ಡವರು ಹಾಡಿ ಹರಿಸಿದ್ದಾರೆ ಪುಣ್ಯಾತ್ಮರೇ. ಅದಕ್ಕೆ ಲಕ್ಷ್ಯ ಇಡಬೇಕು. ಚಿಂತನೆ ಆ ತಂದೆ ತಾಯಿ, ಸೇವಾ ಈ ತಂದೆ ತಾಯಿ. ತಿಳಿದ ಇಲ್ರಿ?
ಚಿಂತನೆ ಮಾಡೋದು ಯಾರ್ದು? ಅವನದು. ಸೇವಾ ಮಾಡೋದು ಯಾರ್ದು? ಇವ್ರದ್ದು. ಈ ಮನುಷ್ಯ ಎಲ್ಲ ಬಿಟ್ಟು ಆ ಕಡೆ ಹೋಗ್ತಾನೆ, ಎಲ್ಲ ಬಿಟ್ಟು ಈ ಕಡೆ ಬರ್ತಾನೆ. ಹಾಗಾಗಬಾರ್ದು ಜಗತ್ತಿನೊಳಗೆ. ಅದಕ್ಕೆ ಮಹಾತ್ಮರಪ್ಪ ನಮಗೇನಂತಾರೆ, ಈ ಮನುಷ್ಯ ಜನ್ಮ ಪುನಃ ಪುನಃ ಬರ್ತಕ್ಕಂಥದ್ದು ಅಲ್ಲ. ಯಾರಿಗೆ ಗೊತ್ತದ ರೀ? ನಾವು ಹಿಂದೆ ಮನುಷ್ಯರಿದ್ದೇವೆ ಅಂತ ಗೊತ್ತದ? ಇಲ್ಲ. ಮುಂದೆ ಮನುಷ್ಯರೇ ಆಗಿ ಬರ್ತೇವಂತ ಏನು ಗೊತ್ತದ? ಇಲ್ಲ. ಒಂದು ವೇಳೆ ನಾವು ಮುಂದೆ ಮನುಷ್ಯರಾಗಿ ಬರ್ತೇವೆ ರೀ ಅಂತ ಅಂದ್ರಿ ಅಂದ್ರೆ ಮನುಷ್ಯರ ಕೆಲಸ ಏನು ಮಾಡೀರಿ? ಈಗ ನಾವು ಮಾಡೋದು ಮನುಷ್ಯರ ಕೆಲಸ ಅಲ್ಲ. ಇದು ಮನುಷ್ಯರ ಕೆಲಸನೇ ಬೇರೆ. ಅದು ಮನುಷ್ಯರ ಕೆಲಸ ಏನು ಅಂತ ಕೇಳಿದರೆ, ಈ ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ತಾಯಿ ತಂದೆಯಾದ, ಬಂಧುವಾದ, ಬಳಗು ಆದ ಆ ಪರಮಾತ್ಮನನ್ನು ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೆ ರಾಮನಾಥ. ಏನು ರೊಟ್ಟಿ ಮಾಡೋದು ಹಾಕೋದು ನೆನೆಸ್ತೇವೆ ನಾವು. ಜೋಳ ಮಾಡೋದವ್ರಿಗೆ ಅವು ಎಲ್ಲದೂ ಏನು ಸುದ್ದಿ. ರೊಟ್ಟಿ ಮಾಡೋಕ್ಕಾರೆ ಭಾಳ ಚಲೋ ಅಂತ ನೆನೆಸ್ತೇವೆ. ಆ ಜೋಳ ಯಾರು ಬೆಳೆದಾರೆ, ಎಲ್ಲಿ ಬೆಳೆದಾರೆ, ಅದು ಯಾರು ನೋಡ್ತಾರೆ? ಯಾರು ಬೆಳೆದ? ಶಾಸ್ತ್ರ ಅದೇ ಹೇಳ್ತದೆ, ಮೂಗುಬಟ್ಟು ಮಾಡಿದವನು ಹೊಳ್ತಾರಂತ, ಮೂಗು ಮಾಡಿದವನೇ ಮರಿತಾರಂತ. ಎಷ್ಟು ಚಂದ ಮಾಡ್ಯಾರ ಮೂಗುಬಟ್ಟು, ಎಲ್ಲಿ ಮಾಡ್ಯಾರ ನಥನಿ ಅಂತ ಕೇಳ್ತೀರಿ, ಅವನ ಅಂಗಡಿ ಹುಡುಕ್ತೀರಿ, ವಿಚಾರ ಮಾಡ್ತೀರಿ. ಆ ಮೂಗು ಮಾಡಿದವನು ವಿಚಾರ ಮಾಡಿರಿ. ಮೂಗಿಲ್ಲಾಂದ್ರೆ ಎಲ್ಲಿ ಇಟ್ಕೋತಿದ್ರಿ? ಇದೇ ಮನುಷ್ಯನ. ಮೂಗು ಮಾಡಿದವನು ಮರಿತೇವೆ, ಮೂಗುಬಟ್ಟು ಮಾಡಿದವನು ನೆನೆಸ್ತೇವೆ. ಹಂಗೆ ನಮ್ಮ ಜೀವನದಲ್ಲಿ ಈ ಜಗತ್ತ ಮಾಡಿದ ಗಂಡನ ನೆನೆಸ್ತೇವೆ, ಹೆಂಡತಿ ನೆನೆಸ್ತೇವೆ, ಮಕ್ಕಳು ನೆನೆಸ್ತೇವೆ. ಇವ್ರಿಗೆ ಮಾಡಿದವ ಯಾರು? ಇಂಥ ಗಂಡನ ಕೊಟ್ಟವ್ರು ಯಾರು? ಇಂಥ ಹೆಂಡತಿ ಕೊಟ್ಟವ್ರು ಯಾರು? ಇಂಥ ಮಕ್ಕಳು ಕೊಟ್ಟವ್ರು ಯಾರು? ಸುಖವಾಗಿ ಜೀವನ ಕೊಟ್ಟವ್ರು ಯಾರು? ಗಾಳಿ ಕೊಟ್ಟವ್ರು ಯಾರು? ಭೂಮಿ ಕೊಟ್ಟವ್ರು ಯಾರು? ನೀರು ಕೊಟ್ಟವ್ರು ಯಾರು? ಸೂರ್ಯನ ಕೊಟ್ಟವ್ರು ಯಾರು? ಪರಂತು ನಾವು ಮರಿತೇವ್ರಿ. ಜಗತ್ತಿನೊಳಗೆ ಅಂತಾರೆ ಮನುಷ್ಯ ಮರಿತಾನೆ. ಮನುಷ್ಯ ಯಾವಾಗಲೂ ಕೃತಜ್ಞ ಆಗಬಾರ್ದು, ಕೃತಜ್ಞ ಆಗಬೇಕು. ಜಗತ್ತಿನೊಳಗೆ ಶಾಸ್ತ್ರ ಹೇಳ್ತದೆ, ಕೃತಜ್ಞನಿಗೆ ಯಾವ ಉಪಾಯವೂ ಇಲ್ಲ. ಯಾಕೆ ಕೆಲವೊಂದು ಜಡ್ ಇರ್ತಾವಲ್ರಿ, ಏನು ಉಪಾಯ ಇರ್ತಾವೆ? ಕ್ಯಾನ್ಸರ್ ಆಗ್ಯದ, ಕ್ಯಾನ್ಸಲ್ ಆದಮ್ಮ, ಏನು ಉಪಾಯ ಇಲ್ಲ, ಏನು ಡಾಕ್ಟರ್ ಏನಿಲ್ಲ ರೀ, ಒಯ್ಯಾರಂಗಿಲ್ಲ, ಒಯ್ಯಿರಿ ಮನೆಗೆ ಅಂತ. ಹಂಗೆ ಜಗತ್ತಿನೊಳಗೆ ಏನೇನು ಪಾಪ ಮಾಡಿದ್ರು ಕೂಡ ಅದಕ್ಕೆ ಉಪಾಯ ಅದ, ಕಳಿಬೋದು. ಆದ ಕೃತಜ್ಞನಿಗೆ ನಾಸ್ತ್ಯುಪಾಯ. ಯಾರು ಕೃತಜ್ಞ ಅದಾರೆ, ನಿಮ್ಗೆ ಕಷ್ಟದಾಗ ಕಾಪಾಡ್ಯಾರ, ಅವ್ರನ್ನ ಮರೀದು. ಯಾರು ಹಡದ ನಿಮ್ಗೆ ಇಷ್ಟು ದೊಡ್ಡವ್ರು ಮಾಡ್ಯಾರ, ಅವ್ರನ್ನ ಮರೀದು. ಕೃತಜ್ಞರು ಇವರು. ಏನು ಮಾಡ್ಯಾರ ನಮ್ಮವ್ವ, ಏನು ಮಾಡ್ಯಾರ ನಮ್ಮಪ್ಪ ಅಂತಿರ್ತಾರೆ. ಮತ್ತು ನಿನಗೆ ಇಟ್ಟು ಮಾಡಿದವ್ರು ಯಾರು? ಹುಟ್ಟದಾಗ ಹೊರಗೆ ಚೆಲ್ಲಿದ್ರು ಒಂದು ನಾಯಿ ತಿಂದು ಹೋಗಿತ್ತು ನಿನಗೆ. ನಾಯಿ ನಾಷ್ಟ ಹಾಕಿದ್ದೀನಿ, ಮತ್ತು ನಿನಗೆ ಬೆಳೆಸಿದವ್ರು ಯಾರು ಇಷ್ಟು? ಅವ್ರನ್ನ ಮರಿತಲ್ಲ. ಕೃತಜ್ಞ. ಯಾರಲ್ಲಿ ಉಣ್ತಿ, ಯಾರ ಆಶ್ರಯದಾಗಿದ್ದಿ ಅವ್ರನ್ನ ಮರೆತು ಕೃತಜ್ಞ ಅಂತಾರೆ. ಕೃತಜ್ಞಶ್ಚ ನಾಸ್ತಿ ತರುಣೋಪಾಯ. ಜಗತ್ತಿನಾಗೆ ಎಲ್ಲದಕ್ಕೂ ಕ್ಷಮ ಅದ, ಕೃತಜ್ಞನಿಗೆ ಕ್ಷಮ ಇಲ್ಲ. ಅವ ನರಕವನ್ನು ದುಃಖವನ್ನು ಭೋಗಿಸಲೇಬೇಕು. ಎಲ್ಲಕ್ಕೆ ಬಿಡ್ತಾರೆ, ಕಟ್ಕಡೋರಿಗೆ ಫಾಸಿನೇ ಅದ, ಮತ್ತೊಂದು ಗತಿನೇ ಇಲ್ಲ, ಅದು ಫಾಸಿನೇ. ಹಾಗೆ ಮನುಷ್ಯ ನಾವೆಲ್ಲರೂ ಏನಿದ್ದೇವೆ, ನಾವು ಕೃತಜ್ಞರಿದ್ದೇವೆ. ಕೃತಜ್ಞ ಅಂದರೆ ಏನು? ಉಪಕಾರ ಮಾಡಿದವರನ್ನು ಮರೆಯುವುದು, ನಿನಗೆ ಸಹಾಯ ಮಾಡಿದವರನ್ನು ಮರೆಯುವುದು, ನಿನಗೆ ದುಃಖದಾಗ ಅನುಕೂಲ ಆದವ್ರನ್ನ ಮರೆಯುವುದು. ಇಂಥವ್ರಿಗೆ ಕೃತಜ್ಞ ಅಂತ ಕರೀತಾರೆ. ಅವರನ್ನು ಮರೆತೇವೆ ಅಂತ ಕೇಳಿದರೆ ಅದರಷ್ಟು ಪಾಪ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾರೇ ಮಾಡಿದ್ರೆ ನೆನೆಸ್ತೀರಿ, ಪರಮಾತ್ಮ ಇಟ್ಟು ಮಾಡ್ಯಾರ, ನಮಗೆ ನೆನಪಿಲ್ಲ ಕೃತಜ್ಞರು. ಇದು ಎಲ್ಲ ಕೊಟ್ಟವ ಪರಮಾತ್ಮನೇ ಅದಾನ. ಮತ್ತೆ ಕೇಳ್ತಾನೆ, ಪರಮಾತ್ಮ ಎಲ್ಲಿದಾನ?
ಯಾರು ನೋಡ್ಯಾರ? ಯಾರು ನೋಡ್ಯಾರ? ನೋಡೋದು ಯಾಕೆ ಬೇಕು? ಎಲ್ಲ ಕಾಣ್ತವೇನು? ನಿನ್ನ ಕಪಾಳ ಕೊಟ್ಟೆ ಒಂದು ತ್ರಾಸಾಗ್ಯದ, ತ್ರಾಸು ತೋರಿಸು. 1 ಕಿಲೋನೋ 2 ಕಿಲೋ ಅಂತ ತೋರ್ಸೋಕೆ ಬರ್ತದೆ ಅದು? ಬೈದೇವು ನಿನಗೆ, ನನಗೆ ಭಾಳ ನೋವಾಯ್ತು ರೀ, ಹಿಂಗಂದ್ರಿ, ನಾ ಸತ್ತಂಗೆ ರೀ ಅಂತೀರಿ. ಏನಾಗ್ಯದ? ಎಷ್ಟು ನೋವಾಗ್ಯದ? ಕಿಲೋನ 2 ಕಿಲೋನ? ಭಾವನೆಗಳನ್ನು ಹೇಳಕ್ಕೆ ಬರೋದಿಲ್ಲ. ಜಗತ್ತಿನೊಳಗೆ ಭಾವನೆ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲನೂ ಅಳ್ಯಾಕೆ ಬರ್ತದೆ. ಕಣ್ಣಾಗ ನೀರು ಹತ್ತು ದುಃಖ ಆದ ಕಾಲಕ್ಕೆ ನೀರು ಅಳ್ಯಾಕೆ ಬರ್ತದೆ, ನೋಡೋಕೆ ಬರ್ತದೆ. ಆ ನೀರಾಗ ಏನು ದುಃಖ ಆಗಿ ಬಂದವ ಅದನ್ನು ಅಳ್ಯಾಕೆ ಬರೋಂಗಿಲ್ಲ. ಯಾರಿಗೆ ಅಳ್ಯಾಕೆ ಬರೋಂಗಿಲ್ಲ? ಅದು ಭಾವಾತ್ಮಕ ಅದ, ಅದು ಪ್ರೇಮಾತ್ಮಕ ಅದ. ಅದನ್ನು ಅಳೆಯತಕ್ಕಂಥವ್ರು ಜಗತ್ತಿನೊಳಗೆ ಮಹಾತ್ಮರದರ, ಶರಣರು ಅದರ, ಸಂತರು ಅದರ, ಪುಣ್ಯಾತ್ಮರೇ. ಆ ಭಾವವನ್ನು ಅಳಿಯತಕ್ಕಂಥ ಬುದ್ಧಿ ಬರಬೇಕು. ಭಾವ ಹೀನ ಆ ಮನುಷ್ಯ ಇದ್ದು ಸತ್ತಂಗೆ. ಭಾವಹೀನ ಮನುಷ್ಯ ಇದ್ದು ಸತ್ತಂಗವ. ಇಲ್ಲವ, ಜೀವಂತ ಇಲ್ಲವ, ಜೀವಂತ ಇಲ್ಲ. ಕರೆಂಟ್ ಒಳಗಿಲ್ಲ ಅಂದ್ರೆ ಆ ವೈರ್ಸ್, ಈ ಬಲ್ಬ್ ಇದ್ದು ಸತ್ತಂಗೆ. ಅದೇನದ? ಕರೆಂಟ್ ಇದ್ದು ಸತ್ತಂಗದು. ಆಗ ನಮ್ಮ ಜೀವನದಲ್ಲಿ ಪರಮಾತ್ಮ ಭಕ್ತಿ ಇಲ್ಲಾಂದ್ರೆ ನೀವು ಇದ್ದು ಸತ್ತಂಗ ಅಂತ, ಇದ್ದು ಸತ್ತಂಗ ಶಾಸ್ತ್ರದಾಗ. ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಲಕ್ಷ್ಯ ಇಡು, ಸತ್ತು ಇರಬೇಕು, ಇದ್ದು ಸಾಯಬಾರ್ದು. ಬಹಳ ಮಂದಿ ಸತ್ತು ಅದರ. ಬಸವಣ್ಣವರು ಅದಾರೆ, ಸಿದ್ಧಾರೂಢರು ಅದಾರೆ, ಅಕ್ಕಮಹಾದೇವಿ ಅದಾಳೆ, ಮೀರಾಬಾಯಿ ಅದಾಳೆ. ಅವರು ಸತ್ತಿಲ್ಲ, ನಾವು ಇದ್ದಿಲ್ಲ, ನಾವು ಸತ್ತೇವೆ. ಯಾರಿಗಾಗಿ? ಯಾರಿಗಾಗಿದ್ದಿ? ನೀನು ಯಾರಿಗೋ ಎಲೆ ಮಾನವ ಅಂತ ಕೇಳ್ಯಾರ. ಯಾರಿಗೆ? ನೀನು ಹೆಂಡತಿ ಗಂಡ್ರೆ ಮಕ್ಕಳಿಗೆ ಅಷ್ಟೇ. ಬೈ ಮೇಲೆ ಬರ್ತಂದ್ರೆ ಎಲ್ಲಿ ಹೆಂಡ್ತಿ ಅಂತಾನೆ, ಮತ್ತು ಎಲ್ಲಿ ಗಂಡ ಅಂತೀರಿಲ್ಲ. ಮನೆ ಉರಿ ಹತ್ತದ್ರೆ ಯಾರು ಓಡಿ ಬರ್ತೀರಿ? ಮೊದಲು ಹೊರಗೆ, ಮೊದಲು ನೀ ತಾವು ಓಡಿ ಬರ್ತಾನೆ. ಹೆಂಡ್ತಿ ಬಿಟ್ಟು ಬಂದು ನಾ ಇದ್ದರೆ ಹೆಣ್ತೀರಿ ಸ್ವಾಮಿ ಅಂತಾನು. ನಾನೇ ಸಾತ್ರ ಹೆಣ್ತಿ ತೊಗೊಂಡು ಏನು ಮಾಡ್ತೀನಿ? ಯಾರಿಗೆ ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಜಗತ್ತಿನೊಳಗೆ ನಾವು ಅರ್ಥ ಮಾಡೋಕೆ ಪುಣ್ಯಾತ್ಮರೇ, ನಮ್ಮ ಕಷ್ಟಕ್ಕೆ ಬರ್ತಕ್ಕಂಥವ್ರು ಪರಮಾತ್ಮ ಗುರುನಾಥನೇ ಅದನ್ನು ಜಗತ್ತಿನಾಗ ಮತ್ತೆ ಯಾರೂ ಬರೋಂಗಿಲ್ಲ. ಅದಕ್ಕೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಾಕಂದ್ರೆ ಅವರು ಮಹಾತ್ಮರು. ನಮ್ಮ ಕಷ್ಟಕ್ಕೆ ಬರ್ತಕ್ಕಂಥವರು ಪರಮಾತ್ಮ, ಒಬ್ಬ ಮಹಾತ್ಮ. ಜಗತ್ತಿನೊಳಗೆ ಯಾರೂ ಬರುವುದಿಲ್ಲ. ಅದಕ್ಕೆ ತಮ್ಮ ಇದು ಎಂತಹ ಮಾನವ ಜನ್ಮ, ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಮೂಲೆ ಅನರ್ಘ ರತ್ನೆ ಏತಿ ನಯೇತಿ ಚಿಂತಾಮಣಿ ಹಾತಿ. ರತ್ನ ಭಾಳ ಸಿಗ್ತಾವ್ರಿ. 10 ಲಕ್ಷ 50 ಲಕ್ಷ ಕೋಟಿಗಟ್ಟಲೆ ಕೊಟ್ಟರೆ ರತ್ನ ಸಿಗ್ತಾವೆ. ನ ಏ ಚಿಂತಾಮಣಿ ಹಾತಿ. ಚಿಂತಾಮಣಿ ಸಿಗುವುದಿಲ್ಲಪ್ಪ ಪುಣ್ಯಾತ್ಮರೇ. ಚಿಂತಾಮಣಿ ಅಂದ್ರೇನು? ಅದು ಮುಂದಿಟ್ಟುಕೊಂಡು ಏನಂತೀರಿ ಅದು ಬರ್ತದೆ. 10 ಲಕ್ಷ ರೂಪಾಯಿ ಬಂತೆ, ಬಂಗಾರ ಬಂತೆ, ಅದಕ್ಕೆ ಚಿಂತಾಮಣಿ ಅಂತ ಹೆಸರು. ರತ್ನ ಸಿಗ್ತಾವ. ಮೂಲೆ ಅನರ್ಘ ರತ್ನೆ ಏತಿ ನ ಏತಿ ಚಿಂತಾಮಣಿ ಹಾತಿ. ಆದರೆ ಮಾವಿನ ಗಿಡ ಸಿಗ್ತಾವೆ, ಕಲ್ಪತರು ಗಿಡ ಸಿಗೋದಿಲ್ಲ ರೀ. ಆಕಳು ಸಿಗ್ತಾವೆ, ಕಾಮಧೇನು ಸಿಗೋದಿಲ್ಲ ರೀ. ಲಕ್ಷ್ಯ ಎಲ್ಲ ದನ ಕಾಮಧೇನು ಆಗೋದಿಲ್ಲ. ಎಲ್ಲ ಗಿಡ ಕಲ್ಪವೃಕ್ಷ ಆಗುವುದಿಲ್ಲ. ಅದು ಎಲ್ಲೋ ಎಲ್ಲೋ ಕಾಮಧೇನು ವಸಿಷ್ಠರ ಆಶ್ರಮದೊಳಗಿತ್ತಂತ. ದೇವಿ ಪುರಾಣ ಬರೆದವರು ಹಂತ್ಯಕ್ಕಿತ್ತಂತ. ದ್ರೌಪದಿ ಹಂತ್ಯಕ್ಕಿತ್ತಂತ. ಏನು ಬೇಡದು ಕೊಡ್ತಿತ್ತ? ಕಲ್ಪವೃಕ್ಷ ಕಾಮಧೇನು. ಉಳುಕಿವು ಸಿಗ್ತಾವೆ, ಉಳುಕಿ ಭಾಂಡೆ ಸಿಗ್ತಾವೆ, ಬೆಳ್ಳಿಯು ಬಂಗಾರದು. ಪರಂತು ಆ ಪಾತ್ರೆ ಸಿಗುವುದಿಲ್ಲ. ಎಷ್ಟೋ ಗಿಡ ಸಿಗುತ್ತಾವೆ, ಕಲ್ಪವೃಕ್ಷ ಸಿಗುವುದಿಲ್ಲ.
ಪುಣ್ಯಾತ್ಮರೇ, ಈ ನಿಮ್ಮ ಶರೀರ ಏನದ, ಇದು ಕಾಮಧೇನು ಅದ, ಇದು ಕಲ್ಪವೃಕ್ಷದ. ಎಂಥ ಮಾನವ ಜನ್ಮ ಏನು ಹಾಳು ಮಾಡಿಬಿಟ್ಟಿರಪ್ಪಯ್ಯ, ಏನು ಹಾಳು ಮಾಡಿಬಿಟ್ರು. ಮನುಷ್ಯನಾಗಲಿಕ್ಕೆ ಹುಟ್ಟಿಲ್ಲ, ಮನುಷ್ಯ ಪರಮಾತ್ಮನಾಗಲಿಕ್ಕೆ ಹುಟ್ಟ್ಯಾನೆ. ಮನುಷ್ಯ ದನ ಆಗಲಿಕ್ಕೆ ಹುಟ್ಟಿಲ್ಲ, ಕತ್ತೆ ಆಗಿ ಹುಟ್ಟಿಲ್ಲ, ಮಂಗೆ ಆಗಿ ಹುಟ್ಟಿಲ್ಲ. ದೇವರಾಗುವ ಶರೀರ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಶರಣರಾಗಬೇಕಾಗಿತ್ತು, ಸಂತರಾಗಬೇಕಾಗಿತ್ತು, ಭಗವಂತ ಆಗಬೇಕಾಗಿತ್ತು. ಪರಂತು ಕ್ಷುದ್ರ ಹೆಣ್ಣ ಗಂಡಾಗಿ, ಸಾಹುಕಾರ ಶ್ರೀಮಂತಾಗಿ, ಸಾಹೇಬ ನೌಕರಾಗಿ ಸತ್ಯಲ್ಲೋ, ನೀನು ಪರಮಾತ್ಮ ಆಗೋದು ಬಿಟ್ಟಲ್ಲ ಅಂತ ಮಹಾತ್ಮರು ಬಹಳ ದುಃಖ ಅನ್ನಿಸ್ತದೆ, ಬಹಳ ದುಃಖ ಅನ್ನಿಸ್ತದೆ. ಅದಕ್ಕೆ ಅವರೇನಪ್ಪ ಅಂತಂದ್ರೆ, ಯಂ ಪ್ರಾಪ್ಯ ಮಾನುಷಂ ದೇಹಂ ಮುಕ್ತಿ ದ್ವಾರಮಪಾವೃತಂ ಗೃಹೇಶು ಭಗವತ್ ಸಕ್ತ ತಮಾರುಢಶ್ಚ್ಯುತಪದಂ. ಮ್ಯಾಲೆ ಏರಿ ಬಿದ್ದೀನಿ, ಮಾವಿನ ಗಿಡ ಏರಿದ್ದೆ, ಅವನೋ ಒಬ್ಬ ಸಿಗ್ತಾವಂತ ಹಣ್ಣು ಸಿಗ್ತಾವಂತ ಏರಿದ್ದ, ಭಾಳ ತುದಿಗಿದ್ದು ಹಣ್ಣು. ಕೈ ಹಾಕದ, ಮುಂದಿತ್ತದು, ಇನ್ನೊಂದಿಟ್ಟು ಕೈ ಹಾಕದ, ಕೈಗೆ ಹತ್ತು, ಕಾಲ ಢೀಲಾದು, ಕೈಗೆ ಹಣ್ಣು ಸಿಗ ಕಾಲ ಢೀಲಾದು, ಸರ್ರ ಅಂತ ಕೆಳಗೆ ಬಿದ್ದ. ಏ ಮೂರ್ಖ, ಇನ್ನೊಂದು ಸ್ವಲ್ಪ ಇನ್ನೊಂದು 5 ನಿಮಿಷ ಗಟ್ಟಿ ಹಿಡಿಬಾರ್ದ, ತೊಡೆ ಢೀಲ ಮಾಡಿದೆ, ಕೈಯಿಂದ ಹಣ್ಣು ಸಿಗಲಿಲ್ಲ, ನೀನೂ ಉಳಿಲಿಲ್ಲ, ಕೆಳಗೆ ಬಿದ್ದೆಲ್ಲ. ಆಗ ಪರಮಾತ್ಮ ನಾವು ಗಿಡ ಏರಿದೇವ್ರಿ, ಒಂದಲ್ಲ 83 ಲಕ್ಷ ಜೀವರಾಶಿಗಳು ಏರಿದ್ದೀವಿ. ಕ್ರಿಮಿಯಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೇಲಾಪಶುರೂಪಾಗಿ ಬಹುಬಾಧೆ ಕಲಿಸಿ ಗಿಡ ಮರಗಳಿಂದ ದಾಟಿ ಬಂದೇವ್ರಿ. ಗಿಡ ಮರ ದಾಟಿ ಈ ಕಡೆಗೆ ಬಂದೇವ್ರಿ. ಈಗ ಸಿಗ್ತದ ರೀ, ಸ್ವಲ್ಪ ಗಟ್ಟಿ ಹಿಡ್ರಿ, ತೊಡಿ ಢೇಲ ಬಿಟ್ರಿ ಅಂದರೆ ಕೆಳಗೆ ಬೀಳ್ತೀರಿ. ಸ್ವಲ್ಪ ನಿಮ್ಮ ಮನಸ್ಸು ಕಚ್ಚೆ ಕೈಬಾಯಿಗಳು ಇಚ್ಛೆಯಲ್ಲಿ ಇದ್ದೇರು ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನೀವು ಪರಮಾತ್ಮ ಆಗ್ತೀರಿ. ಹಣ್ಣು ಹಿಡಿಯೋ ಮನುಷ್ಯ ತೊಡಿ ಗಟ್ಟಿ ಹಿಡಿಬೇಕು ಗಿಡದಾಗ, ಸ್ವಲ್ಪ ಸಳ್ಳು ಬಿಟ್ಟು ನೀನು ತೊಡಿನೂ ಕಿತ್ತು ಹೋಗ್ತದ, ಜೀವನ ಹೋಗ್ತದ, ಕೆಳಗೆ ಬೀಳ್ತಿ. ನಾವು ಹಾಗಾಗಿದ್ದೇವೆ, ಏರಿದ್ದೇವೆ. ಸಂಸಾರ ವೃಕ್ಷ ಅಂತಾರೆ. ಸಂಸಾರ ಗಿಡ ಏರಿದೆ. ಮುಕ್ತಿ ಪರಮಾತ್ಮ ಅನ್ನೋ ಹಣ್ಣು ನಮ್ಮ ಕಣ್ಣಿಗೆ ಕಾಣಕತ್ತೆ. ಅದು ಸ್ವಲ್ಪ ಮುಂದೆ ಮಾಡು, ಸ್ವಲ್ಪ ಕೈ ಮಾಡು, ಪರಂತು ತೊಡಿಗಟ್ಟಿಡಿ. ಮನಸ್ಸು ಗಟ್ಟಿರಲಿ. ಮನಸ್ಸು ಸ್ವಲ್ಪ ಢೀಲ ಆಯಿತು ಅಂತ ಸರರ ಕೆಳಗೆ ಬೀಳ್ತೀವಿ. ಆ ಕಡೆ ಹಣ್ಣು ಇಲ್ಲ, ಈ ಕಡೆ ಮನೆಯೂ ಇಲ್ಲ, ಮಣ್ಣಾಗಿ ಹೋಗ್ತೀವಿ. ನಮ್ಮ ಪರಿಸ್ಥಿತಿ ಅದು ಅದ. ಯಾಕೆ ಬಂದೇವು, ಏನು ಬಂದೇವು ಅನ್ನೋದು ಗೊತ್ತಿಲ್ಲ, ಎದಕ್ಕೆ ಬಂದೇವು ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ಸ್ಪೆಷಲ್ ಶರೀರ ಕೊಟ್ಟಾನ. ಅನ್ಯ ಶರೀರದಲ್ಲಿ ಯಾವುದು ಮಾಡಲಿಕ್ಕೆ ಬರುವುದಿಲ್ಲವೋ ಅದನ್ನು ಮಾಡಿ ಎಲ್ಲವನ್ನೂ ಮಾಡು. ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗೇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ದೇವರನ್ನು ಮರೆತು ತನ್ನನ್ನು ಮರೆತು ಏನು ಗಳಿಸಿದಂತಾಯಿತು. ಮನುಷ್ಯನ ಜೀವನ ಹೆಣಕ್ಕೆ ಮಾಡಿದ ಶೃಂಗಾರದಂಗೆ. ನಾವೆಲ್ಲ ಮಾಡೋದು ಹೆಣಕ್ಕೆ ಮಾಡಿದ ಶೃಂಗಾರನೇ. ಮನೆ ರೊಕ್ಕ ರೂಪಾಯಿ ಮಾಡಿ ಬ್ಯಾಲೆನ್ಸು, ಕಾರು, ಗಾಡಿ, ಹೆಣಕ್ಕೆ ಶೃಂಗಾರಿದು. ಪರಂತು ಪರಮಾತ್ಮನ ಅರಿಯಲಿಲ್ಲ, ಆತ್ಮನ ಅರಿಯಲಿಲ್ಲ ಅಂದರೆ ಶಾಸ್ತ್ರಕಾರರು ಬಹಳ ದುಃಖವಾಗಿ ಈ ಮಾತನ್ನು ಆಡ್ತಾರೆ. ನೀನು ಮನುಷ್ಯ ಇದ್ದೀಯೇನಪ್ಪ, ನಿನಗೆ ಮನುಷ್ಯ ಅಂತ ಕರಿಬೇಕೇನಪ್ಪ, ಮನುಷ್ಯನ ಕೆಲಸ ಏನಾರು ಮಾಡಕತ್ತೇನಪ್ಪ ಅಂತ ಪ್ರೀತಿಯಿಂದ ಕೇಳ್ತಾರೆ. ನಾವು ಮನುಷ್ಯರ ಕೆಲಸ ಏನಾರು ಮಾಡಕತ್ತೇವೇನ್ರಿ?
ಉಣ್ತೇವ್ರಿ, ತರ್ತೇವ್ರಿ, ಕಟ್ತೇವ್ರಿ, ಮಾಡ್ತೇವ್ರಿ. ದನನೂ ಮಾಡ್ತಾವೆ, ದನನೂ ಮಾಡ್ತಾವೆ. ಅದು ಮನುಷ್ಯ ಅಂತ ಯಾಕೆ? ಇವುದರ ಜೊತೆಗೆ ಇನ್ನೊಂದು ಕೆಲಸ ಅದ, ಅದನ್ನು ಮಾಡಿದ್ರೆ ಮನುಷ್ಯ ಅಂತಾರೋ. ಉಳ್ಕಿದ್ದೆಲ್ಲ ದನದ ಕೆಲಸ ಅದ, ನೋಡೋದು, ಮಾಡೋದು, ಮನೆ ಕಟ್ಟೋದು, ಮಕ್ಕಳು ಹಿಡಿದು ರೊಕ್ಕ ಗಳಿಸೋದು, ಇದೆಲ್ಲ ದನದ ಕೆಲಸ. ದನ ಇಷ್ಟೆಲ್ಲ ಮಾಡ್ತಾವೆ, ನಮ್ಗಿಂತ ಚಲೋ ಮಾಡ್ತಾವೆ, ಪ್ರಾಮಾಣಿಕವಾಗಿ ಮಾಡ್ತಾವೆ. ಅಪ್ರಾಮಾಣಿಕ ಅಂದ್ರೆ ಮನುಷ್ಯ ಒಬ್ಬನೇ. ದನ ಸುಳ್ಳು ಹೇಳಂಗಿಲ್ಲ, ದನ ತಿನ್ನಬಾರ್ದು ತಿನ್ನಂಗಿಲ್ಲ, ದನ ಹೋಗಬಾರ್ದಲ್ಲಿ ಹೋಗಂಗಿಲ್ಲ. ಕೆಲವೊಂದು ಜಾಗ ಇರ್ತಾವೆ, ಕೆಲವೊಂದು ಬಳ್ಳಿ ಅದಾವೆ, ಅಲ್ಲಿ ಹಾವು ಅದ್ರ ಸಮೀಪ ಹೋಗಂಗಿಲ್ಲ. ಹಂಗೆ ನೋಡಿ, ಅಷ್ಟು ಜ್ಞಾನದ ಅದಕ್ಕೆ, ಆ ಜಾಗದಾಗ ನಾವು ಹೋಗಬಾರ್ದು ಅಂತ. ಮೊಸಳೆ ಮೀನು ನೀರು ಬಿಟ್ಟು ಹೊರಗೆ ಬರೋಂಗಿಲ್ಲ, ಬರ್ತಾವೇನು? ಅವು ತಮ್ಮ ಜಾಗದಾಗ ಇರ್ತಾವೆ, ಅವಕ್ಕೆ ಅಷ್ಟು ಜ್ಞಾನ ಅದ. ಹೊರಗೆ ಹೋದ್ರೆ ನಾವು ಉಳಿಯಂಗಿಲ್ಲ ಅಂತ ಗೊತ್ತದ ಅವಕ್ಕೆ. ಪರಂತು ಯಾವ ಮನುಷ್ಯನಿಗೆ ಏನು ಮಾಡೋಕ್ಕೆ ಬಂದೇವೆ ಅದು ಬಿಟ್ಟು ಹೊರಗೆ ಹೋಗ್ತೇವಲ್ಲ, ಅದು ಬಿಟ್ಟು ಹೊರಗೆ ಹೋಗ್ತೇವಲ್ಲ, ಯಾಕೆ ಮನುಷ್ಯ ಅನ್ನಬೇಕು ಅಂತ ಮಹಾನುಭಾವರು ಬಹಳ ದುಃಖದಿಂದ ನಮ್ಗೆ ಕರೀತಾರೆ, ದುಃಖದಿಂದ ಕರೀತಾರೆ. ನೀನು ಮನುಷ್ಯನಾಗಿ ಹುಟ್ಟಿದ್ದು ಬಹಳ ದೊಡ್ಡ ಹಾನಿ ಮಾಡಿಕೊಂಡೆಪ್ಪ, ಹಾನಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ. ಏನಾದರೂ ಆಗಿ ಬರ್ತದೆ ಇಲ್ಲಿ, ವಿದ್ಯಾವಂತನಾಗಿ ಬರ್ತಾಯಿದೆ, ಶ್ರೀಮಂತ ಆಗಿ ಬರ್ತಾಯಿದೆ, MLA ಆಗಿ ಬರ್ತಾಯಿದೆ, ಮಿನಿಸ್ಟ್ರ್ ಆಗಿ ಬರ್ತಾಯಿದೆ, ಅದು ಮಹಾತ್ಮ ಆಗಿ ಬರ್ತದೆ, ಕಡೆಗೆ ಪರಮಾತ್ಮ ಆಗಿ ಬರ್ತದೆ. ದನಕ್ಕೆ ಬರ್ತದೆ ಇಲ್ಲ. ಇಂತಹ ಶರೀರವನ್ನು ನಾವು ಏನು ಮಾಡಿದೇವಿ? ಏನು ಮನುಷ್ಯ ಇದ್ದೇವೆ, ಕತ್ತಿದ್ದೇವೆ, ಏನು ಇಲ್ಲಿಗೆ ಬಂದೇವಲ್ಲ, ದೇವರ ಅದು ಕತ್ತಿ ಮಾಡಿ ಇಟ್ಟೇವಲ್ಲ. ಕತ್ತಿದ್ದೆ, ದನ ಇದ್ದೆ, ಮಂಗೆ ಇದ್ದೆ. ಎಂಥ ಮಾನವ ಜನ್ಮ ಏನು ಕಳಿಸಿಬಿಡ್ತೀರಪ್ಪಯ್ಯ. ಪರಮಾತ್ಮ ಅದಕ್ಕೆ ಅಂತಾರ, ನಮ್ಗೆ ಕೊಟ್ಟೋದು ಶರೀರ ಯಾಕೆ ಕೊಟ್ಟಾರ? ಅದಕ್ಕೆ ಸೃಷ್ಟ ಪುರಾಣಿ ವೇದಾನ್ ಅಜಯಾತ್ಮ ಶಕ್ತಿಯ ವೃಕ್ಷಾನು ಸರಿಸ್ಪ ಮುಗಾನು ಕೌದಂಶ ವೃಕ್ಷ. ಜಗತ್ತು ಮಾಡಿರ್ತಕ್ಕಂಥ ಆ ಪರಮಾತ್ಮ ಬ್ರಹ್ಮ ಮನುಷ್ಯರಿಗೆ ಮಾಡಿದ್ದಿಲ್ಲಂತ. 83 ಲಕ್ಷ ವರ್ಷ ಮಾಡಿದ್ದ. ಮಾಡಿ ಅಳ್ಕೋತು ಅಡವ್ಯಾಗ ಕುಂತಿದ್ದ. ಹೆಂಗೆ ನೀವು ಒಂದು 5-6 ಮಕ್ಕಳು ಹಡಿದ್ರಿ, ನಿಮ್ಮ ಕಡೆ ನೋಡಲಿಲ್ಲ, ನಿಮಗೆ ಇಬ್ಬರು ಎಲ್ಲರಿಗೆ ಗಂಡ ಹೆಣ್ತಿ ಒದ್ದು ಹೊರಗೆ ಹಾಕಿ ಅವ್ರು ಹೋದ್ರೆ ಅಂದ್ರೆ ಅಳ್ತೀರಿಲ್ಲ. ಇಷ್ಟು ಮಾಡಿದೇವನ್ರಿ, ಇವನಿಗೆ ಕಿಟ್ಟು ಮಾಡ್ದನ್ರಿ, ಇವನಿಗೆ ಸಾಲಿ ಕಲಿಸೋದನ್ರಿ, ಏನೇನು ಮಾಡಿದನ್ರಿ, ನನಗೆ ಬಿಟ್ಟು ಹೋಗ್ಯಾರ ಬೈತೀರಿ ಇಲ್ಲ ನೀವು? ಬೈತೀರಿ. ಹಾಗೆ ಪರಮಾತ್ಮ 83 ಲಕ್ಷ ಜೀವರಾಶಿಗಳನ್ನು ಮಾಡಿದ. ಇರುವೆ ಮೊದಲು ಮಾಡಿಕೊಂಡು ಪಶು ಪಕ್ಷಿ ದನ ತಕ ಬಹಳ ಕೆಟ್ಟ ಅನ್ನಿಸ್ತವ. ಮಕ್ಕಳು ಹುಟ್ಟಿ ಅವ್ವ ಅನ್ನಲಿಲ್ಲ, ಅಪ್ಪ ಅನ್ನಲಿಲ್ಲ, ಎಷ್ಟು ಕೆಟ್ಟ ಅನ್ನಿಸ್ತದೆ ನಿಮಗೆ? ಅವ್ವ ಅಂತ ಅಮ್ಮಂದ್ರೆ ಎಷ್ಟು ಆನಂದ ಆಗ್ತದೆ, ಅಪ್ಪ ಅಂದ್ರೆ ಎಷ್ಟು ಆನಂದ ಆಗ್ತದೆ. ಹೊತ್ಕೊಂಡು ತಿರುಗಾಡ್ತೀರಿ. ನನ್ನ ಮಗ ಇವತ್ತು ನನಗೆ ಅಪ್ಪ ಅಂತ, ಅಪ್ಪ ಅಂತ, ಅವ್ವ ಅಂತ, ಎಷ್ಟು ಖುಷಿ ರೀ. ಏನಂದದ? ಏನಿಲ್ಲ, ಅವ್ವ ಅಂದದ, ಅವ್ಗೆ ಅವು ಅಂದದ, ಅಪ್ಪಗೆ ಅಪ್ಪ ಅಂದದ. ದ್ವಾಡದಾದರೂ ಅವು ಅನ್ನಲಿಲ್ಲ, ಅಪ್ಪಗೆ ಅಪ್ಪ ಅನ್ನಲಿ ಅಂದ್ರೆ ಹೆಂಗಕ್ಕ ನಿಮ್ಗೆ? ಹೇ ದೇವ್ರೆ, ಎಂಥ ಮಗನ ಯಾಕೆ ಕೊಟ್ಟೆಪ್ಪ ಅಂತದಲ್ಲ ಮನುಷ್ಯ ಅಂತ. ಅದಕ್ಕೆ ಕವಿ ಹೇಳ್ಯಾನ, ಇಂಥ ಮಕ್ಕಳು ಹುಟ್ಟೋಕಿದ ನೈವಾಭಿಗಮನಂ. ಇಂಥ ಮಕ್ಕಳು ಹುಟ್ಟೋದಕ್ಕಿಂತಲೂ ಕವಿ ಹೇಳ್ತಾನೆ, ನಾನು ಹೆಣ್ತಿ ಅಂತ ಹೋಗಬಾರ್ದಾಗಿತ್ತು ಇಂಥ ನಾಲಾಯಕ್ಕೆ ಹುಟ್ಟೋದಕ್ಕಿಂತಲೂ. ಹೋದದ್ದು ಹೆಂಡ್ತಿ ಜೊತೆ ಕೂಡದ್ದೇ ಮೊದಲನೇ ತಪ್ಪು. ಎರಡನೇ ತಪ್ಪಾಗಿ ಹೊಟ್ಲಿನೇ ಆಗಬಾರ್ದಾಗಿತ್ತು, ಎರಡನೇ ತಪ್ಪು. ಮೂರನೇದು ಹುಟ್ಟಿದ ಕೂಡ ಸತ್ತು ಹೋಗಬೇಕಾಗಿತ್ತು. ಯಾಕೆ ಬದುಕ್ತಿ ಇಂಥದ್ದು? ದೇವರಿಲ್ಲ, ದಿಂಡು ಇಲ್ಲ, ಅವು ಇಲ್ಲ, ಅಪ್ಪಿಲ್ಲ. ಇಂಥ ನಾಲಾಯಕನ ಹಡಿಯೋದಕ್ಕಿಂತಲೂ ಬಂಜೆಯಾಗಿರೋದು 1000 ಪಾಲಲ್ಲಿ. ನಾಲಾಯಕ ಮಗನ ಹಡ್ದು ಅವನ ಪಾಪ ಮತ್ತೆ ನೀವು ತಗೋತೀರಿ.
ಅಪರಾಧ ಮಾಡಿ ಬಂದರೆ ನಿಮಗೂ ದಂಡ ಕಟ್ತಾರೆ, ನಿಮಗೂ ಜೈಲು ಹಾಕ್ತಾರೆ. ಇಂಥ ಮಗನ ಹಡಿದಕ್ಕಿಂತಲೂ ಬಂಜೆಯಾಗಿರೋದು ಬಹಳ ಲೇಸು ಅಂತ ಕವಿಗಳು ಹೇಳ್ತಾರೆ. ಪುಣ್ಯಾತ್ಮರೇ, ಮನುಷ್ಯ ತಾನು ಉದ್ಧಾರ ಆಗಬೇಕು, ಬಂದವ್ರಿಗೆ ಉದ್ಧಾರ ಮಾಡಬೇಕು. ಗಿಡ ಬೆಳಿಬೇಕು, ಹೂ ಬಿಡಬೇಕು, ಹಣ್ಣು ಬಿಡಬೇಕು, ಬಂದು ಕೊಂತವ್ರಿಗೆ ನೆರಳು ಕೊಡಬೇಕು, ಹೊಟ್ಟೆ ತುಂಬಿಸ್ಬೇಕು. ಅದಕ್ಕೆ ಗಿಡ ಅಂತಾರೆ. ಯಾವ ಗಿಡ ನೆರಳಿಲ್ಲ, ಯಾವ ಗಿಡಕ್ಕೆ ಹೂವಿಲ್ಲ, ಹಣ್ಣಿಲ್ಲ, ಅದು ಗಿಡ ಅಂತಾರೆ. ಅದಕ್ಕೆ ಗಿಡ ಅಂತಾರೆ, ಬರಲ್ಲ ಅಂತಾರೆ. ಅದಕ್ಕೆ ಗಿಡ ಅನ್ನಂಗಿಲ್ಲ. ಅಲ್ಲಿ ಯಾರು ಬರ್ತಾರೆ? ಒಂದು ಕಾಗಿ ಬರೋಂಗಿಲ್ಲ, ಒಂದು ಗುಬ್ಬಿ ಬರೋಂಗಿಲ್ಲ, ಯಾರೂ ಒಬ್ಬರು ನೆರಳ ಇಲ್ಲ, ನೆರಳ ಕುಡ್ರಕ್ಕೆ ಬರ್ತಾರೆ. ಅದಕ್ಕೆ ನೀ ಮನುಷ್ಯನಾಗಿ ಅನ್ಯರಿಗೆ ಅನುಕೂಲ ಆಗಲಿಲ್ಲ, ದೇವ್ರು ನೆನೆಸಲಿಲ್ಲ ಅಂದ್ರೆ ಆ ನೆನಕಿತ ಗಿಡ ಚಲೋ, ನೀ ಚಲೋ ಅಲ್ಲ. ಯಾರಿಗಾಗಲಿ ತಾಯಿ ತಂದೆ ನೆನೆಸಲಿಲ್ಲ, ಗುರುಗಳನ್ನು ನೆನೆಸಲಿಲ್ಲ, ದೇವರಿಗೆ ನೆನೆಸಲಿಲ್ಲ, ಸದಾ ಪಾಪವನ್ನೇ ಮಾಡ್ಕೋತ ಕೂತಿ ಯಾರಿಗೆ ನೆನೆಸ್ತಿ? ಯಾರಿಗೆ ಬೇಕು? ಜೀವನ ಅಂದ್ರೆ ಬಹಳ ಅಮೂಲ್ಯ ಅದ ರೀ. ಇದು ಬಹಳ ಅಮೂಲ್ಯ ಅದ. ಮನುಷ್ಯನಾಗಿ ಹುಟ್ಟಿ ಬಂದು ದೇವರ ನೆನೆಸದೇ ಇದ್ದರೆ ನಗತಾರಂತ. ಮೃತ್ಯು ಶರೀರ ಗುಪ್ತಾರಂ ಧನರಕ್ಷಕಂ ವಸುಂಧರ ದುಶ್ಚಾರಿಣಿ ಸಹಸತೆ ಸ್ವಪತಿಂ ಪುತ್ರ ವತ್ಸಲಂ. ಬಹಳ ಕೆಟ್ಟ ಉದಾಹರಣೆ ಕೊಟ್ಟಾರೆ. ಮೃತ್ಯುರ್ ಹಸತಿ ಅಮೃತ ಭಕ್ತಿ ವಿಮೂನ ಮೌನಂ. ಬರೇ ಖಾವೋ ಪಿವೋ ಮೌಜ ಉಡಾವೋ, ಉಣೋದು, ಗಳಿಸೋದು, ಉಣೋದು, ತಿನ್ನೋದು, ಮಜಾ ಮಾಡೋದು. ಏನದ? ಯಾರದಾರ? ಆರಾಮಿರ್ಬೇಕು, ಇರು ತಕ ಚೆಂದಾಗಿರ್ಬೇಕು, ಉಣ್ಬೇಕು, ತಿನ್ನಬೇಕು, ಮಜಾ ಮಾಡಬೇಕು. ಅರೆ ಮಜಾ ಏನು ಮಾಡ್ತೀವಿ? ಮುಂದೆ ಸಜಾ ಅದ. ಮಜಾದ ಮುಂದೆ ಸಜಾ ಇರ್ತದೆ. ಪಾಪ ಮಾಡಿ ರೊಕ್ಕ ಗಳಿಸ್ತವ್ರಿಗೆ ಗೌರ್ಮೆಂಟ್ ಆಗ್ತಾಯಿಲ್ಲ, ಅಟ್ಯಾಕ್ ಮಾಡ್ತಾರಿಲ್ಲ, ಜೈಲು ಕೊಯ್ತಾರಿಲ್ಲ. ಒಮ್ಮ ಸರ್ಕಾರನಿಗೆ ಕ್ಷಮ ಮಾಡೀತು, ಪರಮಾತ್ಮ ಕ್ಷಮ ಮಾಡಂಗಿಲ್ಲ. ಲಕ್ಷ್ಯ ಇಡ್ರಿ, ಪರಮಾತ್ಮ ಕ್ಷಮ ಮಾಡಂಗಿಲ್ಲ. ಬಂಗಾರ ಸ್ವಚ್ಛ ಆಗಬೇಕಾದ್ರೆ ಬೆಂಕಿಯಾಗಿ ಬೀಳಬೇಕೇ. ಅರಿವು ಸ್ವಚ್ಛ ಆಗ್ಬೇಕಾದ್ರೆ ನೀರ ಹಾಕಿ ಒಗಿಬೇಕೇ. ಒಗಿಲಾರದೆ ಸ್ವಚ್ಛ ಆಗಂಗಿಲ್ಲ. ಬಡಿಸ್ಕೋಬೇಕು, ಸಾಬೂನು ಹಚ್ಕೋಬೇಕು, ರಪ ರಪ ಬಡಿದ್ರೆ ಸ್ವಚ್ಛ ಹಾಕೋದಲ್ರಿ. ಹಂಗೆ ನಿನ್ನೂ ಪಾಪ ಹೊಲಸಾಯ್ತು, ನಿನಗೂ ಬಡಿಯಬೇಕೇ. ದುಃಖ ಬರಬೇಕು, ರೋಗ ಬರಬೇಕು, ಮನೆಗೆ ಒಬ್ಬೊಬ್ಬರು ಸಾಯಬೇಕು. ಇವೆಲ್ಲ ಆದಕ್ರೆ ಮನುಷ್ಯನಿಗೆ ಬುದ್ಧಿ ಬರುತ್ತೆ, ಇಲ್ಲಕ್ಕೆ ಬರೋಂಗಿಲ್ಲ ರೀ. ಬಡ್ದಂಗೆ ಅರಿವಿಗೆ ಸಾಬಾನು ಹಚ್ಚಿ ಹೆಂಗೆ ಬಡಿತೀರಿ? ಹಂಗೆ ಏನಪ್ಪ ಅಂತ ಕೇಳಿದ್ರೆ ನಿನಗೂ ಏನಪ್ಪ ಅಂದ್ರೆ ಬಡಿಬೇಕು. ಮನೆಯಾಗ ಒಂದರ ಮೇಲೆ ಒಂದು ದುಃಖ ಬರಬೇಕು. ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೇನ ಕೋಯ್. ದುಃಖ ಅಂತಂದ್ರೆ ಶಿವಶಿವ 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 ಹರ ಹರ ಬಡಿಬೇಕ್ರಿ. ಬಡಿದ್ರೆ ಅರಿವು ಸ್ವಚ್ಛ ಆಗ್ತಾವೆ. ಹಾಗೆ ಇಟ್ರೆ ಸ್ವಚ್ಛ ಆಗಿಲ್ಲ. ಅದಕ್ಕೆ ಸಾಬಾನು ಹಚ್ಚಿ ಹಂಗೆ ಇಟ್ರೆ ಸ್ವಚ್ಛ ಆಗ. ಬಡಿರಿ, ಕುಕ್ಕ್ರಿ, ಬಡ್ದಾಗ್ರೆ ಕುಕ್ಕರ್ಗೆ ಸ್ವಚ್ಛ ಹಾಕದ. ಹಾಗೆ ನಮ್ಮ ಮನುಷ್ಯನ ಮನಸ್ಸು ಕೂಡ ಇಷ್ಟು ಪಾಪ ಹೊಲಸಾಗ್ಯದ. ನೋಡಬಾರ್ದನ್ನು ನೋಡಿ, ಆಡಬಾರ್ದನ್ನು ಆಡಿ, ಮಾಡಬಾರ್ದನ್ನು ಮಾಡಿ, ತಿನ್ನಬಾರ್ದು ತಿಂದು, ಕುಡಿಬಾರ್ದು ಕುಡಿದು ಭಾಳ ಹೊಲಸಾಗ್ಯದ ರೀ, ಭಾಳ ಹೊಲಸಾಗ್ಯದ. ಇದಕ್ಕೊಂದಿಟ್ಟು ಸಾಬಾನು ಹಚ್ಚರಿ, ಸಾಬಾನು ಹಚ್ಚರಿ. ಶರಣರ ಮಹಾತ್ಮರ ವಚನಗಳೇ ಸಾಬೂನು. ಇದು ಸಾಬಾನು ಹಚ್ಚರಿ. ಒಂದಿಟ್ಟು ಜಪ ತಪ ಮಾಡಿರಿ. ಇದು ಬಡ್ದಂಗೆ ಜಪ ಮಾಡಿರಿ, ತಪ ಮಾಡಿರಿ, ಕಷ್ಟಪಡ್ರಿ. ಸ್ವಚ್ಛ ಹಾಕದ. ಅರಿವಿ ಸ್ವಚ್ಛ ಆಗೋದಿಲ್ಲ ಅಂತಲ್ಲ, ಸಾಬಾನು ಹಚ್ಚಿದ್ರೆ ಬಡಿದ್ರೆ ಸ್ವಚ್ಛ ಹಾಕದ. ಮಹಾತ್ಮರ ಮಾತು ಕೇಳಿದ್ರೆ ಒಂದೆರಡು ಜಪ ತಪ ಮಾಡಿದ್ರೆ ಸ್ವಚ್ಛ ಹಾಕದ. ಯಾ ಅರಿವಿ ನೀರು ಮುಟ್ಟಕ್ಕೆ ಒಲ್ಲಂತದ ಅದು ಎಂದು ಸ್ವಚ್ಛ ಆದೈತೆ ರೀ. ನೀರು ಮುಟ್ಟಕ್ಕೆ ಒಲ್ಲ ಅಂದದ್ದು, ಸಾಬಾನು ಹಚ್ಕೊಳಕ್ಕೆ ಒಲ್ಲ ಅಂದ ಅರಿವಿ ಎಂದರೆ ಸ್ವಚ್ಛ ಆದೀತ. ಆಗ ನಾನು ಯಾರ ಮಹಾತ್ಮರ ಶರಣರ ಮಾತು ಕೇಳಂಗಿಲ್ಲ, ನಾ ಏನು ಜಪ ತಪ ಮಾಡಂಗಿಲ್ಲ ಅಂದ್ರೆ ನಿನ್ನ ಶುದ್ಧಿ ಎಂದಾಗಿತ್ತು? ಶುದ್ಧಿ ಯಾವುದಾಗೆ ಅದಕ್ಕೆ ಅರಿವಿ ಉರಿ ಹಚ್ಚಬೇಕಷ್ಟೇ, ಶುದ್ಧ ಆಗೋದಿಲ್ಲ ಅದು.
ನಮ್ಮ ಜೀವನದೊಳಗೆ ಪುಣ್ಯಾತ್ಮರೇ ನಾವು ಯಾವಾಗಲೂ ಕೂಡ ಲಕ್ಷ್ಯ ಇಡಬೇಕು. ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಬಹಳ ಕಿಮ್ಮತ್ತಿಂದ್ರಿ, ಬಹಳ ಕಿಮ್ಮತ್ತಿಂದ. ನಮ್ಮ ಜೀವನವನ್ನು ಅಳಿಬೇಕು. ಲೆಕ್ಕ ಹಾಕ್ತೀರಿ, ಎಲ್ಲದಕ್ಕೂ ಲೆಕ್ಕ ಹಾಕ್ತಿರಲ್ಲ, ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತೀರಿ. ಯಾಕೆ ಇವತ್ತು ಒಂದು 100 ರೂಪಾಯಿ ಬಂದು ಗಳಿಸರಿ ಲೆಕ್ಕ ಹಾಕ್ತೀರಿಲ್ಲ? ಒಮ್ಮೆ ಒಂದು 10 ಕಿಲೋ ಬಿಸ್ಕೊಂಬಂದ್ರೆ ಲೆಕ್ಕ ಹಾಕ್ತಿರಲ್ಲ? 2 ರೊಟ್ಟಿ ಮುಂಜಾನೆ ಮಾಡಬೇಕು, 2 ರೊಟ್ಟಿ ಸಾಯಂಕಾಲ ಮಾಡಬೇಕು. ಮನ್ಯಾಗ ಗಂಡು ತಂದಿಟ್ಟು ಕಾಯಿಪಲ್ಲೆ ಅಂದ್ರೆ ಒಮ್ಮೆ ಬಡಿತೀರಿ, ಎಲ್ಲ ಕೂಡ ಒಮ್ಮೆ ಬಡಬಿಡ್ತೀರಿ. 2 ದಿನದ ಒಮ್ಮೆ ಮುಂಜಾನೆ ಲೆಕ್ಕಿಲ್ಲ. ಜೀವನ ಇಲ್ಲ, ಎಲ್ಲಿ ರೊಕ್ಕಿಲ್ಲ ಅಲ್ಲಿ ಲೆಕ್ಕಿಲ್ಲ. ಹಂಗೆ ನೀ ಲೆಕ್ಕ ಹಾಕಿದಿ, ಜೀವನದ ಲೆಕ್ಕ ಹಾಕಿದಿ, ರೊಕ್ಕದ ಲೆಕ್ಕ ಹಾಕದೆ, ಹೆಣ್ತಿದ ಹಾಕದೆ, ಗಂಡದ ಹಾಕದೆ, ಹೊಲ್ದ ಹಾಕದೆ, ಎಲ್ಲ ಹಾಕದೆ. ನಿನ್ನ ಜೀವನದ ಲೆಕ್ಕ ಹಾಕಿದೆ ಇಲ್ಲ? ಇಲ್ಲ ಇಲ್ಲ. ಮನುಷ್ಯನಿಗೆ ಲೆಕ್ಕ ಹಾಕ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ನೀನು ಎಷ್ಟು ವರ್ಷ ಇದ್ದಿ, ಏನು ಮಾಡಬೇಕು, ಏನು ಮಾಡಿದಿ. ಮುಂದೆ ಮಾಡ್ತೇವ್ರಿ, ಈಗೇನು ಮುಂದೆ ಮಾಡೋದು. ಈಗ ಓದೋದದ ಓದೋನ್ರೆ ಮುಂದೆ ಮಾಡೋಣ. ಮುಂದೆ ಮದುವೆ ಮಾಡೋದದ ಮದುವೆ ಮಾಡ್ಕೊಳ್ಳೋಣ್ರಿ ಮುಂದೆ ಮಾಡೋಣ್ರಿ. ಮುಂದೆ ಯಾವಾಗ ಮಕ್ಕಳಾಗಬೇಕು ಮಾಡೋಣ್ರಿ. ಮಕ್ಕಳಾಗ ಈಗ ಮುದುಕಾಗಬೇಕು ಮಾಡಿ. ಈಗೇನು ಅಡ್ಕೊಳ್ಬೇಡ, ಸಾವಕಾಶ ಮಾಡೋದು. ನಿನಗೆ ಎಷ್ಟು ಆಯುಷ್ಯ ಅದಯ್ಯಪ್ಪ, ನಿನಗೆ ಆಯುಷ್ಯ ಎಷ್ಟದ ವಿಚಾರ ಮಾಡಿದಿ? ಏನು 1000 ವರ್ಷ ಬದುಕಂಬಿದ್ದಿ? ಎಷ್ಟು ಬದುಕಂಬಿದ್ದಿ? 100? 100? ಈಗ 100ದವ್ರು ಸಿಗಂಗಿಲ್ಲ ರೀ, 100 ಸಿಗಂಗಿಲ್ಲ. ನಾಳೆಗೆ ಮಾಡ್ತೀನಿ ಅಂತಿ. ನಿನಗೆ ಎಷ್ಟು ಆಯುಷ್ಯ ಅದ ಗೊತ್ತದ ನಿನಗೆ? ನಿನಗೆ ಭಾಳ ಆಯುಷ್ಯ ಕಡಿಮೆ ಅದಯಪ್ಪ. ನಿನ್ನ ಕೆಲಸ ನೀ ಮಾಡೋಕ್ಕೆ, ನೀ ಮಂದಿ ಕೆಲಸ ಮಾಡೋಕ್ಕೆ ಹುಟ್ಟಿದ್ರೆ ನಿನ್ನ ಕೆಲಸ ಮಾಡೋಕ್ಕೆ ಎಲ್ಲಿ ನಿನಗೆ ಟೈಮ್ ಅದ? 100 ವರ್ಷ ಅದ ಇಲ್ರಿ? ಅಚ್ಚಾ 100 ವರ್ಷ ಅದ. ನಿಂದು ಎಷ್ಟದ ಹೇಳಿ? ಆಯುರ್ವರ್ಷಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ ತಸ್ಯಾದ್ದರಸ್ಯ ಪರಾಶರ್ಧ್ವಂ ಬಾಲತ್ವ ವೃದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾಭಿರ್ನೀಯತೆ ಜೀವೇ ಚಂಚಲವಾರಿ ತರಂಗನರೇ ಸೌಖ್ಯಂ ಕುತ ಪ್ರಾಣಿನ. ತಿಳ್ಕೊಳ್ಳೋ ಒಂದು ಲೆಕ್ಕ ಹೇಳೋದು, ನಿಮ್ಮದೇನು ಗಂಟು ಹೋಗ್ಯದ. ಒಂದು 100 ವರ್ಷ ನೀವು ಇರ್ತೀರಿ ಅಂತ ತಿಳ್ಕೊಳ್ಳೋದು. ಈಗ ತಿಳ್ಕೊಳ್ಳೋದು ಅಷ್ಟೇ, ನಡಬರಿಕೆ ಹೋಗ್ತೀರಿ. 100 ವರ್ಷ ಯಾರು 100 ವರ್ಷ ಇರ್ತೀರಿ ಅಂತ ತಿಳ್ಕೊಳ್ಳೋದು. ದಿವಸ ಎಷ್ಟು ತಾಸದ್ದು ಇರ್ತದೆ ರೀ? 24 ತಾಸು ಅದ ಬರೋಬರ. ನಿದ್ದೆ ಎಷ್ಟು ಮಾಡ್ತೀವಿ? ಹೋಯ್ತಲ್ಲ, ಅದು ಕೆಲಸ ಇಲ್ಲ. ಪಾಪ ಇಲ್ಲ, ಪುಣ್ಯ ಇಲ್ಲ, ಗಳಿಸೋದಿಲ್ಲ, ಏನಿಲ್ಲ, ಉಣೋದಿಲ್ಲ, ಹೋಯ್ತದ ಕೆಲಸ ಇಲ್ಲ ಬಾಗಿಸೋದು. ನೀ 100 ವರ್ಷ ಇರ್ತಿ ಅಂದ್ರೆ 50 ವರ್ಷ ನಿದ್ದೆ ಹೋಯ್ತು. ಯಾಕ್ರಿ? ಈಗತ್ತೆ ಹೆಚ್ಚು ಮಕ್ಕಳವ್ರು ಅದಾರ. ಇನ್ನೂ ನಾ ಅರ್ಧ ಹೇಳಿದ್ದೀನಿ. ಉಣೋದು ಮಕ್ಕಳೋದು ಹೇಳೋದು ಉಣೋದು ಉಂಡು ಮಕ್ಕಳೋದು ಮತ್ತೆ ಹೇಳೋದು ಉಣೋದು. ನೀವು 50 ವರ್ಷ ಆಯುಷ್ಯ ಅದ ಅಂತ ತಿಳ್ಕೋರಿ. ಸುಮ್ಮನೆ ಯಾರು ಇರಂಗಿಲ್ಲ. ಈಗ ನಿದ್ಯಾಗ 50 ಹೋಯ್ತಾರೆ, ಹೋಯ್ತಿಲ್ಲ? ನಿದ್ಯಾಗ ಏನು ಮಾಡ್ತೀರಿ? ಪುಣ್ಯ ಪಾಪ ನೌಕರಿ ಹೊಲ ರೊಟ್ಟಿ ಮಾಡ್ತೀರಿ. ಎದಕ್ಕೆ ಬಂತದು? 50 ವರ್ಷ ನಿಮಗೆ ಆಯುಷ್ಯ ಅದ ಅಂದ್ರೆ ಅದ ಅಂದ್ರೆ ನಿಮ್ಮ ಪಾಲಿಗೆ ಎಷ್ಟು ಉಳಿತು? 100 ಅಂದ್ರೆ 50 ಉಳಿತಲ್ಲ. 50 ನಿಮಗೆ ಉಳಿತದು, 50 ನಿದ್ಯಾಗ ಹೋಯ್ತು. 50 ಪರ ನಿಮ್ಮದೇ ಏನು ರೀ? ಲೆಕ್ಕೆ ಹಾಕಿಲ್ಲ ನಿಮ್ಮ ವಯಸ್ಸು ಎಷ್ಟದವು. 50 ವರ್ಷ ಕೆಲಸಕ್ಕೆ ಬರೋದಲ್ಲ, ಬರೀ ಕೌದಿ ಹರಿದು ಮಕ್ಕೊಂಡು. ನಿಮಗೆ 50ರದಾಗ ಬಾಲತ್ವ ವೃದ್ಧತ್ವಯೋ 12 ವರ್ಷ ಹುಡುಗಾಗಿರೋದು. ಏನು ಮಾಡ್ತದೆ ಹುಡುಗ? ಪುಣ್ಯ ಆದರೆ ಕೆಲಸ ಹೊಡೆಸ್ಕೊಳ್ಳೋದು. ಅವನು ಹೇಳ್ತಾರೆ ತೊಗೊಂಬ, ಅಪ್ಪನ ಹೇಳ್ತಾರೆ ತೊಗೊಂಬ, ತಲೆ ಅವ್ರು ಹೊಡಿತಾರೆ. ಎಲ್ಲರೂ ಹೇಳೋರೆ, ಎಲ್ಲರಿಗೆ ಕೆಲಸ ಅದು ಕೈಯನ್ನು ಬಡಿಗಿದ್ದಂಗೆ. ಎಲ್ಲರೂ ಬೈದೆ ಅದಕ್ಕೆ ಹೊಡೆಸ್ಕೊಳ್ಳೋದೆ. ಶಾಲೆಗೆ ಹೋಗು, ಅಲ್ಲಿ ಶಾಲೆಗೆ ಹೋದ್ರೆ ಮಾಸ್ತರ್ ಹೊಡಿತಾನೆ, ಮನೆಗೆ ಬಂದ್ರೆ ಅವ್ವ ಹೊಡಿತಾಳೆ.
ಅಣ್ಣ ಹೊಡಿತಾನೆ ತಮ್ಮ ಹೊಡಿತಾನೆ ಅವ್ರು ತೊಂಬ ಏನು ಪುಣ್ಯ ಇಲ್ಲ ಪಾಪ ಇಲ್ಲ. ಅದು 12 ವರ್ಷ ಪುಣ್ಯ ಮಾಡ್ತೀರಿ, ಏನು ಮಾಡೋಂಗಿಲ್ಲ, ಹೋಯ್ತು 12 ವರ್ಷ. ಇನ್ನು ಮುಂದೆ ಹುಡುಗಾಗಿ 12 ವರ್ಷ, ಮುಂದೆ ಮುದುಕಾಗಿ ಅವೇನು ಪಾಪ ಮಾಡ್ತಾನೆ, ಬರೇ ಗಾಡಿಗಳು ಉಳ್ಗು ಓದ್ಕೊಂಡಿರ್ತಾವೆ, ಥೂ ಥೂ ಅಂತ ಓದ್ಕೊಂಡಿರೋದು ಗಾಡಿ. ನಾಯಿ ಹಂಗೆ ಬಾಗಲ ಕೊಂಡಿರ್ತಾವೆ ನೋಡ್ರಿ ಮುದಕ್ಕೆ. ಯಾರು ಹೋದ, ಯಾರು ಬಂದ್ರಿ, ಯಾರು ಸುಮ್ಮನೆ ಕೊಂಡಿರ್ಬಾರ್ದ ಮುದೋಡೆ. ಯಾರು ಬಂದ್ರಿ, ಯಾರು ಆದ್ರಿ. ಬಾಗಲ್ದಾಗ ನಾಯಿ ಹೆಂಗೆ ಕೊಂಡಿರ್ತಾವೆ ಹಿಂಗೆ ಬಾಗಲ್ದಾಗ ಮುದುಕ ಅಲ್ಲೇ ಕೊಂಡಿರ್ತಾವೆ, ಬಾಗಲ್ಲೇ ಕೊಂಡಿರ್ತಾವೆ. ಏನು ಕೆಲಸ ಮಾಡ್ತಾವ್ರಿ? 12 ವರ್ಷ ಮುದುಕ ಕೆಂಪ್ಕೊಳ್ದಾಗ ಉಗುಳ್ದಾಗ ಹೋಯ್ತು, 12 ವರ್ಷ ಹೊಡಸ್ಕೊಳ್ದಾಗ ಹೋಯ್ತು, 25 ಹೋಯ್ತಲ್ರಿ. ನಿಮ್ಗೆಟ್ಟು ಉಳಿತೀಗ 25. 100 ವರ್ಷ ಅದ ಅಂದ್ರೆ ಅಟ್ಟರೆ ಬದುಕವ್ರಿಲ್ಲ ಈಗ. 60 60ರದಾಗ 12 ಮುದುಕ, 12 ಹುಡುಗ, 25 ಹೋಯ್ತು. ಎಷ್ಟು ಉಳಿತಾರೆ? ಇಷ್ಟರದಾಗೆ ಎಲ್ಲ ಮಾಡ್ಬೇಕು ನೋಡಿ. ಇಷ್ಟರದಾಗೆ ಶಾಲೆ ಕಲಿಬೇಕು, ಇಷ್ಟರದಾಗೆ ಮದುವೆ ಮಾಡ್ಕೋಬೇಕು, ಇಷ್ಟರದಾಗ ಮಕ್ಕಳು ಹಿಡಿಬೇಕು, ಇಷ್ಟರದಾಗ ನೌಕರಿ ಮಾಡಬೇಕು, ಇಷ್ಟರದಾಗ ಮನೆ ಮಾಡೇ ಕಟ್ಟಬೇಕು. ಏನು ಕೆಲಸ ರೀ? ಎಷ್ಟದ ನೀ ತಿಳ್ಕೊಂಡಿರ್ಬೇಕು. ಆಯುಷ್ಯ ಎಲ್ಲ ನಂದೇ ಅಂತ ನಿದ್ರೆಗೆ ಅರ್ಧ ಹೋಗ್ತಾವಪ್ಪ. ನಿದ್ರೆಗೆ ಅರ್ಧ ಏನು ಮಾಡೋಂಗಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಗಳಿಸಂಗಿಲ್ಲ, ಏನಿಲ್ಲ. ನೀ 60 ವರ್ಷ ಬದುಕ, ನಿದ್ರೆಗೆ 30 ಹೋದು. ಬುದ್ಧಿ ಬರೋಕ್ಕೆ ಒಂದು 10 ಹೋಯ್ತು, ಕೆಮ್ಮಕ್ಕೆ ಒಂದು 10 ಹೋಯ್ತು. ಉಳಿತೈತೆ ನಿನ್ನಂತೆ. ಈಗ ಹೇಳ್ರಿ ನೀವು ಮುತ್ಯಗಳಿಗೆ, ಅಪ್ಪವ್ರ ಪ್ರವಚನ ಬಂದು ನಡೆಯೋಕ್ಕೆ ಬರೋಂಗಿಲ್ಲಪ್ಪ, ಕಿವಿ ಕೇಳಂಗಿಲ್ಲಪ್ಪ, ಮತ್ತು ಇದ್ದೀಯಾಕಪ್ಪ, ಇದ್ಯಾಕೆ ಸತ್ತು ಹೋಗ್ಬೇಕು, ಇದ್ಯಾಕೆ? ಅರೆ ಎದಕ್ಕಾರ ಉಪಯೋಗ ಇದ್ದೀನಿ? ಎಲ್ಲರೂ ಬಾಗಿಲ್ದಾಗ ನಾಯಿ ಕೂತ ಕುಡ್ದ ಕೆಂಪೋತು. ಯಾರು ಬಂದ್ರಿ, ಯಾರು ಹೋದ್ರಿ, ಯಾರಕ್ಕೆ ಬರಲ್ರಕ್ಕೋ ಮಾರಾಯ ಶಿವ ಅನ್ನೋ. ಯಾರು ಬರಲ್ಲ, ಅವ್ರು ಮಾಡೋರು ಮನ್ಯಾಗ ಆದರೂ ಮಾಡ್ತಾರೆ. ನೀ ಯಾಕೆ ಇಲ್ಲ 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 ಇಲ್ಲೇ ಇರಬೇಕು. ಜೀವನದೊಳಗೆ ಮನುಷ್ಯನಿಗೆ ಬಹಳ ಸ್ವಲ್ಪ ಅದ್ರಿ ಆಯುಷ್ಯ. ನಮ್ಗೆ ನೀವು ತಿಳ್ಕೊಂಡ್ರಿ 100 ಅದ ಅಂದ್ರೆ ಹಿಂಗದ. 50 ವರ್ಷ ಇರೋ ನಿಮ್ಮ ಪಾಲಿಗೆ ಆಯುಷ್ಯ ಅಷ್ಟದ. ದೇವರು ಭಜನೆ ಮಾಡೋಕ್ಕೆ, ಭಕ್ತಿ ಮಾಡೋಕ್ಕೆ, ಜಪ ಮಾಡೋಕ್ಕೆ, ತಪ ಮಾಡೋಕ್ಕೆ, ಶಾಸ್ತ್ರ ಕೇಳೋಕ್ಕೆ ಎಲ್ಲಿದ್ರಿ ಟೈಮ? ಜೀವೇ ಚಂಚಲವಾರಿ ತರಂಗ ನರೇ ಸೌಖ್ಯಂ ಕುತ ಪ್ರಾಣಿನ. ಗಾಳಿ ಸದಾ ಇರಂಗಿಲ್ಲ ರೀ, ಬರ್ತದ ಹೋಗ್ತದೆ. ನೀರಿನ ಮೇಲೆ ಥರಿ ಭಾಳ ತಿರಂಗಿಲ್ಲ ರೀ, ಹೋಗಿಬಿಡ್ತಾವೆ. ಆಗ ನಮ್ಮ ಜೀವನ ಕೂಡ ಇಷ್ಟು ಚಂಚಲವಾರಿ ತರಂಗ ನರೇ, ಚಂಚಲ. ಜಲ್ದಿ ಮಾಡ್ಕೋ. ನಾಳೆ ಅನ್ಬೇಡ, ಇವತ್ತೇ. ಪರಮಾತ್ಮನ ಕೆಲಸ ಇವತ್ತೇ, ಸಂಸಾರ ಕೆಲಸ ನಾಳೆಗೆ ಅನ್ಬೇಕು. ಅವಾಗಲ್ಲ ಪೂಜೆ ಮಾಡು ನಾಳೆಗಿರಿ, ಮಠಕ್ಕೆ ನಡಿ ಪ್ರವಚನ ನಾಳೆಗಿರಿ, ಅದು ಸಂಸಾರ ನಾಳೆಗನ್ನು. ಅದು ಎಷ್ಟು ಮಾಡಿದ್ರು ಸಿಗಲಾರ್ದು, ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲದು. ಯಾರೂ ಅದರ ತೃಪ್ತ ಆಗಿಲ್ಲ, ನಿಶ್ಚಿಂತ ಇಲ್ಲಿ ತನಕ ಯಾರೂ ಸತ್ತಿಲ್ಲ. ಸಂಸಾರದದು, ಅದು ಮುಗಿದಲ್ಲದು. ಅದು ಮುಗಿದ ಬಳಿಕ ನಾನು ಮಾಡ್ತೀನಿ ರೀ ಅಂದಂತ ಎಲ್ಲ ಆಯ್ತು ರೀ ಸ್ವಾಮಿ. ಆದ ಬಳಿಕ ಮತ್ತು ಪ್ರವಚನಕ್ಕೆ ಬರ್ತೇವೆ ರೀ. ಎಲ್ಲ ಮನೆ ಸಜ್ಜ ಆಗುವುದಿಲ್ಲೋ ಅದು. ಯಾವನೋ ಒಬ್ಬ ಭಾಳ ನೀರಿಡಿಸಿ ಸಮುದ್ರ ದಂಡಿಗೆ ಹೋಗಿ ಕುಂತಿದ್ದಂತ ರೀ, ನೀರು ಕುಡಿಬೇಕಂತ. ಮುಂಜಾನೆ ಮಧ್ಯಾಹ್ನ ಕುಂತಾನ. ಯಾರೋ ಒಬ್ಬರು ಮಹಾತ್ಮರು ನಿಮ್ಮಂಥವ್ರು ಬಂದು ಹೆಂಗೆ ಕುಂತಿದ್ದೋ ಅಂತ ಕೇಳಿದ್ರು. ನೀರಿಡಿಸಿ ಆಗ್ಯದ್ರಿ, ನೀರು ಕುಡಿಯೋಕೆ ಕುಂತಿ. ಮತ್ತು ಕುಡಿ ಅಂದ್ರೆ ಅವು ಥರಿ ಬರಕತ್ತೇವ್ರು, ಲಾಟ್ ಬರಕತ್ತೇವ, ಅದಕ್ಕೆ ನಿಂತೀನಿ ಅಂದವ. ಸಮುದ್ರ ಲಾಟ್ ಬರೋದು ತಪ್ತಾವೇನು ರೀ? ಅಲ್ಲೇ ನೀರಿಡಿಸಿ ಸತ್ತು ಹೋಯ್ತದು. ಲಾಟ್ ಮುಗಿದ ಬಳಿಕ ನೀರು ಕುಡಿತಾನಂತ, ಥರಿ ಹೋಗಿ ಕುಡಿತಾರೆ. ಅರೆ ಸಮುದ್ರದಾಗ ಥರಿ. ನೆರೆತರಗಳಿಗೆ ಅಂಜಿದಡೆ ಅಂತಯ್ಯ ಅಕ್ಕಮಾದೇವಿ. ಸಮುದ್ರದ ದಡದಲ್ಲಿ ಮನೆ ಮಾಡಿ ನೆರೆತರಗಳಿಗೆ ಅಂಜಿದಡೆ ಅಂತಯ್ಯ. ದಂಡಿಗೆ ಮನೆ ಮಾಡಿದ್ರೆ ಅದಕ್ಕೆ ಅಂಜಂಗಿಲ್ಲ, ಹೋಗಿ ಕುಡಿಬೇಕಾಗ ಬರ್ತಾ ಕುಡಿತಾ ಇರಬೇಕು.
ಸಂಸಾರ ಎಲ್ಲ ಆರಾಮ ಆದ್ರೊಳಗೆ ನಾ ಪ್ರವಚನ ಕೇಳ್ತೀನಿ ರೀ, ಜಪ ಮಾಡ್ತೀನಿ. ಮೂರ್ಖ. ಲಾಟೆ ಇಲ್ಲದ ನೀರಿಲ್ಲ, ಸಮುದ್ರ ಇಲ್ಲ. ದುಃಖ ಇಲ್ಲದ ಸಂಸಾರ ಇಲ್ಲ. ದುಃಖ ಬರ್ತದೆ. ಚಕ್ರಾರ ಪಂಕ್ತಿ ಇರುವ ಗಚ್ಚದ ಭಾಗ್ಯ ಪಂಕ್ತಿ. ಹೆಂಗೆ ಗಡಿಯಾರ ತಿರುಗ್ತದಲ್ಲ ಹಂಗೆ ಇವೆಲ್ಲ ತಿರ್ಕೋತೇ ಇರ್ತಾವೆ. ಸುಖ ದುಃಖ ಮಾನ ಅಪಮಾನ ಲಾಭ ಇವು ತಿರುಗ್ತಾ ಇರ್ತಾವೆ. ಸೇಮ್ ಒಂದೇ, ಯಾರಿಗೂ ಇಲ್ಲ ಜಗತ್ತಿನೊಳಗೆ. ಅವೆಲ್ಲ ಹೋದ್ರೊಳಗೆ ನಾ ಕುಡಿತೀನಿ ರೀ ನೀರು. ಸತ್ಯ ಹೋದವ. ನಮ್ಮ ಜೀವನವೂ ಹಿಂಗೆ ಅದ. ನಾವಂತೇವೆ ಎಲ್ಲ ಕೇಳ್ಬೇಕಂತೇವೆ ರೀ. ಸ್ವಲ್ಪ ಮನ್ಯಾಗ ತ್ರಾಸದ ರೀ, ಮನ್ಯಾಗ ಜಡ್ಡಿಗೆ ಬಿದ್ದಾರಿ, ಮನೆಗೆ ಯಾರೂ ಇಲ್ಲರಿ, ಯಾರೂ ಇಲ್ಲಿ ಕರೆ ಕಡೆಗೆ ಮುಂದೆ ನೀನು ಇರೋಂಗಿಲ್ಲ. ಅದು ಗೊತ್ತದ ನಿನಗೆ. ನೀನು ಇರವಿದ್ದಿ, ಇಲ್ಲಿ ಊಟ ಬಿಡ್ಕೊಂಡು ಕುಂಡ್ರವಿದ್ದಿ. ನೀನು ಮುಂದೆ ಸುಖವನೇ ಇದ್ದಿ. ವಿಚಾರ ಮಾಡಲ್ಲ. ಎದಕ್ಕೆ ಬಂದಿದೆ ವಿಚಾರ ಮಾಡು. ಶಾಸ್ತ್ರ ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷೆ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ತಾಯಿ ಹೊಟ್ಟೆಯಾಗಿರೋದು ನಾವೆಲ್ಲ ಆಣಿ ಮಾಡಿ ಬಂದೇವಂತ. ತಾಯಿ ಹೊಟ್ಟೆ ಏನು 4x6 ಪಲ್ಲಂಗಿತ್ತೇನ್ರಿ ಅಲ್ಲಿ 7 ತಿಂಗಳಿದ್ದೀರಿ ಅಲ್ಲ. ಈಗ 4x3x6 ಪಲ್ಲಂಗ ಮೇಲೆ ಮುಕ್ಕೋತಾನೆ. ಯಾರೇ ಸರಿ ನಾ ಆರಾಮ ಮುಕ್ಕೋತೇನೆ. ಒಂದು ರಾತ್ರಿ ಕಳ್ಯಾಕ ನನಗೆ ವಜ್ಜೆ ಹಾಕೋದು ಇಲ್ಲಿ. ಮತ್ತು 7 ತಿಂಗಳು ಇದೆಯಲ್ಲಪ್ಪ ಹೊಟ್ಟೆಯಾಗ. ಅಲ್ಲೇನಿತ್ತು ಪಲ್ಲಂಗಿತ್ತ? ಅಲ್ಲೇನು ಲೈಟ್ ಇದ್ದು? ಅಲ್ಲೇನು ಸುಗಂಧ ಹಚ್ಚಿದ್ರೆ ಏನಿತ್ತು? ಅಮೇಧ್ಯದ ಅಡಿಕೆ ಮೂತ್ರದ ಕುಡಿಕೆ ಮಲಮೂತ್ರ ತುಂಬಿತ್ತು ಹೊಟ್ಟೆಯಾಗ ಹೊಲಸ ಏಕಿದೋನಿ. ಅದರಾಗೆ 7 ತಿಂಗಳು ಇದೆಯಲ್ಲ. ನಾಚಿಕೆ ಬಂದಿಲ್ಲ ನಿನಗೆ? ಹೊರಗೆ ಬಂದ ಕೂಡಲಿ ಎಷ್ಟು ಮೂಗು ತಿರುತಿ, ಎಷ್ಟು ಮಾರಿ ತಿರುತಿ, ಒಟ್ಟು ಹೊಲಸದ್ರಿ ಎಷ್ಟದ ಅಂತ. ಅದು ಹೊಟ್ಟೆಗೆ ಏನಿದ್ದೆ? ಅಲ್ಲೇನು ವ್ಯವಸ್ಥೆ ಮಾಡಿದ್ದೀರಿ ನಿನಗೆ? ತಾಪ, ಕ್ರಿಮಿ ಕೀಟ, ಹೊಲಸ. ಅವಾಗ ಕೂಸು ಬೇಡ್ಕೊತ ದೇವರಿಗೆ ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ. ಹೇ ಪರಮಾತ್ಮ, ನನಗೆ ಹೊರಗೆ ಹಾಕೋ ಯಪ್ಪ, ಹೊರಗೆ ಹಾಕು. ಈ ನರಕದಾಗ ನಾ ಇರಂಗಿಲ್ಲ ಪರಮಾತ್ಮ. ಹೊರಗೋಗಿ ಏನು ಮಾಡ್ತೀವಿ? ತತ್ ಪ್ರಪದ್ಯೆ ಪರಮೇಶ್ವರಂ. ಹೊರಗೆ ಹೋದ ಕೂಡಲೇ ಮೊಟ್ಟ ಮೊದಲು ನಿನ್ನ ಕೆಲಸನೇ ಮಾಡ್ತೀನಿ. ತೊಳುವುದೇ ಮಾಡ್ಪುದಾವುದು ಭವಹರಣ. ಹೊಳ್ಳಿ ಈ ಹೊಟ್ಟಿಗೆ ಬರಲಾರ್ದಂಗೆ ಮಾಡ್ಕೋತೀನಿ. ಹೊಟ್ಟಿಗೆ ಬರಲಾರ್ದಂಗೆ ಬರಬೇಕಂದ್ರೆ ಪುಣ್ಯ ಪಾಪ ಬಿಡಬೇಕು. ದೇವರು ಭಜನೆ ಮಾಡಿದ್ರೆ ಹೊಳ್ಳಿ ಬರೋಂಗಿಲ್ಲ. ದೇವ್ರು ಕರ್ಕೋತಾನೆ. ತಾಯಿ ತಂದೆ ಕರೆದ್ರೆ ಹುಟ್ಟಿ ಬರ್ತೇವೆ, ದೇವರು ಕರೆದ್ರೆ ಹುಟ್ಟಿ ಬರೋಂಗಿಲ್ಲ. ಯಾಕೆ? ದೇವರು ಹುಟ್ಟಿಲ್ಲ, ಸತ್ತಿಲ್ಲ. ಶಿವ ಹುಟ್ಟ್ಯಾನ, ಶಿವ ಸತ್ತಾನ ಅಂತ ಕೇಳಿರಿ? ಇಲ್ಲ. ದೇವ್ರು ಅಂತಕ್ಕೆ ಹೋದ್ರೆ ನಮಗೂ ಹುಟ್ಟು ಸಾವು ಹೋಗ್ತದೆ. ಅದು ಸಿಗಲಿಲ್ಲ. ತಾಯಿ ಹೊಟ್ಟೆ ಹೋದ್ರೆ ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ. ಇಲ್ಲೇ ಮತ್ತೆ ಹೊಳ್ಳಿ ಬರ್ತೇವೆ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ಪುಣ್ಯಾತ್ಮರೇ ಹಿಂಗೆ ಮಾಡಿರಿ, ಈ ಹೊಟ್ಟಿಗೆ ಬರಲಾರ್ದಂಗೆ ಮಾಡ್ಕೋರಿ, ಬರಲಾರ್ದಂಗೆ ಮಾಡ್ಕೊ. ಇದು ಬಂದ ಬಳಕೆ ಗಂಡ, ಮನುಷ್ಯ ಹುಟ್ಟಿದ ಬಳಕೆ ಗಂಡ ಹೆಂಡತಿ, ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ಇವೆಲ್ಲ ಇಲ್ಲೇ. ದೇವರಾಗ್ರಿ, ನಾರಾಯಣರಾಗ್ರಿ, ನರ ಆಗಬೇಡ್ರಿ, ಶವ ಆಗಬೇಡ್ರಿ, ಶಿವ ಆಗ್ರಿ. ಪರಂತು ನಾವು ಕಣ್ಣು ಕಿವಿ ಕೈ ಕಾಲಿಗೆ ಸೋತು ಆಡಬಾರದು ಮಾಡಬಾರದು ಮಾಡಿ ಮತ್ತೇನಾಗ್ತೇವೆ ಅಂತ ಕೇಳಿದರೆ ಮತ್ತೆ ಜನ್ಮಕ್ಕೆ ಬರ್ತೇವೆ, ಮತ್ತೆ ಜನ್ಮಕ್ಕೆ ಬರ್ತೇವೆ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಇಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮನುಷ್ಯ ಶರೀರ ಏನು ಕೆಡಿಸ್ಬಿಟ್ರಿ. ದೇವರಾಗು ಶರೀರ, ಮಹಾತ್ಮರಾಗು ಶರೀರ, ಮೀರಾಬಾಯಿ ಆಗು ಶರೀರ, ಅಕ್ಕಮಾದೇವಿ ಆಗು ಶರೀರ, ಬಸವಣ್ಣ ಆಗು ಶರೀರ ಏನಾದ್ರೆ
ನಿನ್ನ ಮನೆಯವ್ರು ಬಿಟ್ಟು ಒಬ್ಬರೇ ನೆನೆಸ್ತಾರೆ, ನಿನಗೆ ನೆನೆಸ್ತಾರೆ. ಇಲ್ಲಿ ತನಕ ನೆನೆಸ್ತೇವೆ ಬಸವಣ್ಣನಿಗೆ, ಇಲ್ಲಿ ತನಕ ನೆನೆಸ್ತೇವೆ ಸಂತ ತುಕಾರಾಮರಿಗೆ, ಇಲ್ಲಿ ತನಕ ನೆನೆಸ್ತೇವೆ ಮೇರಾಬಾಯಿಗೆ, ಅಕ್ಕ ಮಾದೇವಿಗೆ. ನೀ ಮನೆ ಮಗ್ಗದವರೇ ನಿನಗೆ ನೆನೆಸ್ತಾರೆ. ಮುರಿತಾರೆ ಕೈ, ಎಂದು ಸಾಯ್ತದೋ ಇದು ಹಾಳಾಗಿ ಹೋಗಿ, ಎಂದು ಸಾಯ್ತದೆ ಅಂತ ನೆನೆಸ್ತಾರೆ. ಎಂಥ ಮಾನವ ಜನ್ಮ ಏನು ಕೆಡಿಸ್ಬಿಟ್ರಪ್ಪ. ಶಿವನಾಗತಕ್ಕಂಥ ಶರೀರ, ಸಂತರಾಗತಕ್ಕಂಥ ಶರೀರ, ಮಹಾತ್ಮನಾಗತಕ್ಕಂಥ ಶರೀರ, ಇದು ಶರೀರ ಬೇಕಾದಾಗ್ತದೆ ರೀ. ಅದಕ್ಕೆ ಹಳೆಗೆ ಹೇಳ್ತಾರೆ, ಮನುಷ್ಯನ ಶರೀರ ಜಂಕ್ಷನ್ ಇದ್ದಂಗೆ ಅಂತ. ಹೌದು, ಜಂಕ್ಷನ್ಗೆ ಹೋರಿ ಎಲ್ಲ ಕಡೆ ತಿರುಗಿ ಸಿಗ್ತಾವಿಲ್ಲ ರೀ. ಸಣ್ಣ ಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಾವು ಮುಂಬೈ ಟಿಕೆಟ್ ಇಲ್ಲಿ ಸಿಗಂಗಿಲ್ಲಪ್ಪ ಅಂತ. ಜಂಕ್ಷನ್ಗೆ ಹೋದ್ರೆ ಎಲ್ಲ ಕಡೆ ಟಿಕೆಟ್ ಸಿಗ್ತಾವೆ. ನೀವು ಡೆಲ್ಲಿಗೆ ಹೋದ್ರೆ, ನೀವು ಯಾವ ದೇಶಕ್ಕಾದ್ರೂ ಹೋಗ್ರಿ, ಎಲ್ಲ ಕಡೆ ವಿಮಾನ ಅದಾವೆ, ಎಲ್ಲ ಕಡೆ ವಿಮಾನ ಬರ್ತಾವೆ. ಎಲ್ಲಿ ಹಳ್ಳಿಯಾಗ ಬಸ್ ಹೋಗೋ ಜಾಗದಾಗ ಅಲ್ಲಿ ನಂಗೆ ವಿಮಾನಕ್ಕೆ ಹೋಗ್ತೀನಿ ಜಾಗ ಸಿಗ್ತದೆ. ಹಂಗೆ ಈ ಶರೀರ ನಿಮಗೇನು ಸಿಕ್ಕದೆ, ನೀವು ಏನು ಬೇಕಾದಾಗ್ಬೋದು. ಮಹಾಮಾನವನಾಗಬಹುದು, ಸಂತನಾಗಬಹುದು, ದೇವರಾಗಬಹುದು. ಎಂಥ ಶರೀರ. ನೀಚ ರಾವಣ ಆಗಕ್ಕೂ ಬರ್ತದೆ, ರಾಮ ಆಗಕ್ಕೂ ಬರ್ತದೆ ಈ ಶರೀರದೊಳಗೆ. ಸೂರ್ಯ ಪನ್ನಕ್ಕೆ ಆಗಕ್ಕೆ ಬರ್ತದೆ, ಶೀತ ಆಗಕ್ಕೂ ಬರ್ತದೆ ಈ ಶರೀರದೊಳಗೆ. ಏನಾಗಬೇಕಂತ ವಿಚಾರ ಮಾಡಿದಿ? ರಾವಣ ಆಗ್ಬೇಕಂತಿ, ದುರ್ಯೋಧನ ಆಗ್ಬೇಕಂತಿ, ಏನು ಕೀಚಕ ಆಗ್ಬೇಕಂತಿ, ಸೂರ್ಯಪನ್ನಕ ಆಗ್ಬೇಕಂತಿ, ಏನು ವಿಚಾರ ಮಾಡಿ. ನಿನ್ನ ಕೈ ಆಗದ, ನಿನ್ನ ಕೈ ಆಗದ. ಬೇಕಾದಾಗ್ಬೋದು, ಶೀತ ಆಗ್ಬೋದು, ದ್ರೌಪದಿ ಆಗ್ಬೋದು, ಅಕ್ಕ ಮಾದೇವಿ ಆಗ್ಬೋದು, ಮೀರಾಬಾಯಿ ಆಗ್ಬೋದು, ಬಸವಣ್ಣ ಆಗ್ಬೋದು. ಅರೆ ಇಂಥದ್ದು ಶರೀರ. ಈಗ ಅಂಕಿ ಸಂಖ್ಯೆ ಬರಲಾರ್ದು ಸೈನ್ ಮಾಡಿ ಚೆಕ್ ಕೊಟ್ರೆ ಎಷ್ಟು ಬೇಕಾದ್ರೆ ರೊಕ್ಕ ಸಿಗ್ತಾವಲ್ಲ. ಚೆಕ್ ಕೊಟ್ಟೆವ, ಸೈನ್ ಮಾಡಿ ಚೆಕ್ ಕೊಟ್ಟೆವಂದ್ರೆ ಲೆಕ್ಕದ ಬರೀನಿ, 1000 ಬರಿ, 10,000 ಬರಿ, ಲಾಖ ಬರಿ, ಕರೋಡು ಬರಿ. ಹಂಗೆ ನಿಮ್ಮದು ಶರೀರ ಚೆಕ್ ಅದಿದೆ. ಏನು ಬರಿತೀರಿ ಬರಿ, ನಿಮ್ಮ ಕೈಯಾಗದ ವೈಟ್ ಚೆಕ್ ಅದೇ. 10 ಬರಿತಾರೆ, 100 ಬರಿತಾರೆ, 1000 ಬರಿತಾರೆ, ಲಕ್ಷ ಬರಿತಾರೆ, ಕರೋಡು ಬರಿತಾರೆ. ಏನು ದನ ಆಗ್ಬೇಕಂತೀರಿ, ಏನು ಕತ್ತೆ ಆಗ್ಬೇಕಂತೀರಿ, ಪಕ್ಷಿ ಆಗ್ಬೇಕಂತೀರಿ, ಏನು ಮನುಷ್ಯ ಆಗ್ಬೇಕಂತೀರಿ, ಏನು ಮಹಾಂತ ಆಗ್ಬೇಕಂತೀರಿ, ಏನು ಮಹಾದೇವ ಆಗ್ಬೇಕಂತೀರಿ, ನಿಮ್ಮ ಕೈಯಾಗದ ಬರೀದು. ಆ ಮನುಷ್ಯನಿಗೆ ಗೊತ್ತಾಗಲಿಲ್ಲ ಅಂದ್ರೆ ನೀನು ಕೊಟ್ಟಾರ, ಓಪನ್ ಚೆಕ್ ಕೊಟ್ಟರೆ ನಿನಗೆ ಪರಮಾತ್ಮ ಇದು ಚೆಕ್ ಕೊಟ್ಟಾರ. ನಿನಗೆ ಏನು ಆಗ್ಬೇಕಂತ ಬರ್ಕೋ. ಏನು ದನ ಆಗ್ಬೇಕಂತೆ, ಕತ್ತೆ ಆಗ್ಬೇಕಂತೆ, ಪ್ರಾಣಿ ಆಗ್ಬೇಕಂತೆ, ಪಶು ಆಗ್ಬೇಕಂತೆ, ಏನು ಮನುಷ್ಯ ಆಗ್ಬೇಕಂತೆ, ಏನು ಮಹಾತ್ಮ ಆಗ್ಬೇಕಂತೆ, ಏನು ಮಹಾದೇವ ಆಗ್ಬೇಕಂತೆ ಬರ್ಕೋ. ಪರಂತು ನಾವು ಇಂಥ ಮೂರ್ಖರು. ಭಾಳ ಬರ್ಕೊಂಡು ದನದಂಗೆ ವರ್ತನೆ ಮಾಡಿ ದನ ಆದೇವಿ, ಕತ್ತಿಗೆ ಕತ್ತು ಮಾಡಿದೇವಿ. ಯಾವ ಕೆಲವು ಮೂರ್ಖರು ಖಾಲಿನೇ ಇಟ್ಟು ನ ಪುಣ್ಯಂ ನ ಪಾಪಂ, ಖಾಲಿ ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆ. ಏನೂ ಬರಲಿಲ್ಲ. ಏನು ಮಾಡಿದೆ? ಊಟದ ದೊಡ್ಡವಾದ ಸಾತ್ತ. ಏನು ಮಾಡೋದು? ಹೊಲ ಮನೆ ಮಾಡ್ದ ಇದು ಅಲ್ರಿ, ಹೊಲ ಮಾಡಿ ಇದು ಅಲ್ಲ, ಇದು ಗಳಿಸೋದಲ್ಲ, ಅದು ಗಳಿಕೆ ಅಲ್ಲ, ನಮ್ಮದು ಇಲ್ಲೇ ಬಿಟ್ಟು ಹೋಗೋದದು, ಇಲ್ಲೇ ಬಿಟ್ಟು ಹೋಗೋದದು. ಮಾಡ್ಯಾನೇನು? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಏನು ಮಾಡಲಿಲ್ಲಲ್ಲ, ಬರೋದು ಏನೂ ಮಾಡಲಿಲ್ಲಲ್ಲ. ಪಾಪ ಮಾಡಿ ನರಕನೂ ಹೋಗಲಿಲ್ಲ, ಪುಣ್ಯ ಮಾಡಿ ಸ್ವರ್ಗಕ್ಕೂ ಹೋಗಲಿಲ್ಲ.
ಸೇವಾ ಮಾಡಿ ಮಹಾತ್ಮನ ಕೃಪಾನು ಪಡೀಲಿಲ್ಲ, ಜ್ಞಾನ ಮಾಡ್ಕೊಂಡು ಮುಕ್ತಿ ಆಗಲಿಲ್ಲ, ಭಕ್ತಿ ಮಾಡಿ ಏನು ಮಾಡಿದೆ ಅಂತ ಕೇಳ್ತಾರೆ ಅವರು. ಖಾಲಿನೇ ಇಟ್ಟು ಈ ಚೆಕ್ಕು ಬರೀ ಅದ್ರಾಗ ಚೆಕ್ ಬರೆಯೋಕ್ಕದ, ಖಾಲಿ ಇಡಕ್ಕೆ ಚೆಕ್ ಅಲ್ಲದು, ಚೆಕ್ ಬರೆಯೋಕ್ಕದ. ಪರಮಾತ್ಮ ಸಹಿ ಮಾಡಿ ಕೊಟ್ಟ ನಿನಗೆ ಮನುಷ್ಯ ದೇಹ, ಇದ್ರಾಗ ಏನು ಬರಿಬೇಕು ಬರೀ, ಖಾಲಿ ಇಡಬಾರ್ದು. ಖಾಲಿ ಇಟ್ಟರೆ ಮೂರ್ಖ ಅಂತ ನಿನ್ನ ಪರಮಾತ್ಮ ಸಹಿ ಮಾಡಿ ಕೊಟ್ಟಾನೆ. ಬೇಕಾದಷ್ಟು ಬರ್ಕೋಪ್ಪ ಅಂತ ನಿನ್ನ ಮೇಲೆ ಪ್ರೀತಿ ಇದೆ, ಬರ್ಕೋ, 1000 ಲಕ್ಷ ಕೋಟಿ ಬರ್ಕೋ, ಉದ್ಧಾರ ಆಗಂತ ಪರಮಾತ್ಮ ಕೊಟ್ಟಾನೆ. ಈ ಚೆಕ್ ಖಾಲಿ ಇಟ್ಟರೆ ಅಲ್ರಿ, ಖಾಲಿ ಇಟ್ಟರೆ ಅಲ್ಲ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಪುಣ್ಯಿಲ್ಲ ಪಾಪಿಲ್ಲ, ಏನೂ ಮಾಡಲಿಲ್ಲಲ್ಲ, ಖಾಲಿ ಇಟ್ಟು ಚೆಕ್ಕ. ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಬರಿಬೇಕ್ರಿ ಚೆಕ್ ಅಂದಮೇಲೆ ಬರೆಯೋಕೆ ಚೆಕ್ ಅದದು, ಹಾಗೆ ಇಲ್ಲ. ಈ ಮನುಷ್ಯ ದೇಹ ಪರಮಾತ್ಮ ಸಹಿ ಮಾಡಿಕೊಟ್ಟಾನೆ. ಎಷ್ಟು ಬೇಕಂತ ಬರ್ಕೋ, ದನ ಆಗ್ಬೇಕಂದ್ರೆ ಮಾಡು, ಕತ್ತೆ ಆಗ್ಬೇಕಂದ್ರೆ ಮಾಡು, ಮನುಷ್ಯ ಆಗ್ಬೇಕಂದ್ರೆ ಮಾಡು, ದೇವರ ಆಗ್ಬೇಕಂದ್ರೆ ಮಾಡು, ಮಹತ್ವ ಮಾಡು, ಬರ್ಕೋ, ಏನು ಮಾಡ್ತೀವಿ ಮಾಡು. ಪರಂತು ಬುದ್ಧಿಹೀನ ಮನುಷ್ಯ ಪರಮಾತ್ಮನ ಚೆಕ್ಕ ಹಾಳು ಮಾಡದನ್ರಿ, ಹಾಳು ಮಾಡ್ದ. ಏನಾಗತಿ ಆಗು, ಎಷ್ಟು ಬೇಕಾದ ಆಗುವಂಥ ಚೆಕ್ ಕೊಟ್ಟನು ಪರಮಾತ್ಮ. ಈ ಮನುಷ್ಯ ದೇಹ, ಈ ದೇಹ ಸಹಿ ಮಾಡಿ ಕೊಟ್ಟಾನೆ. ನಿನಗೆ ಖಾಲಿ ಇಟ್ಟಿರಪ್ಪ ಚೆಕ್, ಹಂಗೆ ಖಾಲಿ ಇಟ್ಟು. ಮೂರ್ಖ ಅಂತಾರಲ್ಲ ಅಂಥವನಿಗೆ. ಅದಕ್ಕೆ ಪುಣ್ಯಾತ್ಮರೇ, ಇದು ಮನುಷ್ಯ ಶರೀರ ನಮಗೇನು ಬಂದದ, ಇದು ಇಲ್ಲ ಅಷ್ಟು ಆಯುರ್ವರ್ಷತಂ ನೃಣಾಂ ಪರಿಮಿತಂ ರಾತ್ರೋ ತದರ್ಥಂ ಗತಂ. ನಮಗೆ 60 ವರ್ಷ ಆಯುಷ್ ಅದ ಅಂದ್ರೆ 30 ವರ್ಷ ನಿದ್ದೆ ಮಾಡಿದ್ರೆ ಅರ್ಧ ನಿದ್ದೆ ಮಾಡಿರಿ ಇಲ್ಲ, ಹೆಚ್ಚಿಗೆ ಮಾಡೋರು ಅದರೇನು ಸೂರ್ಯ ಹೊಂಟ ಮೇಲೆ ಮಕ್ಕಳು ಕಂಪ್ನಿನೂ ಅದಾವ. ಮತ್ತು ನೀವು ಅರ್ಧನೇ ಹಿಡ್ರಿ, ಅರ್ಧ ಹಗಲ ಅರ್ಧ ರಾತ್ರಿ ಅಂದ್ರೆ 60 ವರ್ಷ ನಿಮ್ಮ ಜೀವನದ 30 ವರ್ಷ ನಿದ್ಯಾಗ ಹೋಯ್ತೆ. ಏನು ಗಳಿಸಿದ್ರೆ, ಏನು ಕಳೆದ್ರೆ, ಏನು ಪುಣ್ಯ ಮಾಡಿದ್ರೆ ಏನಿಲ್ಲ 30 ವರ್ಷ ನಿದ್ದೆ ಹೋಯ್ತು. ಇನ್ನು ಮುಂದೆ ಎಷ್ಟು ಉಳಿತೀರಿ? 60 ಅಂದ್ರೆ 30 ಉಳಿತು. ಆಟ ಆಡೋದ್ರಾಗ ಆಟ ಆಡಿದ್ರೆ 12 ವರ್ಷ ಬೇಕಲ್ಲ. ಕೆಮ್ಮಕ್ಕೆ ಉಗುಳಕ್ಕೆ ಒಂದು 12 ವರ್ಷ. 30 ವರ್ಷನಾಗ ಎಷ್ಟು ಹೋಯ್ತೀರಿ? ಆ ಕಡೆ ಒಂದು 12, ಈ ಕಡೆ 12, 20. ನಿಮ್ಮ ಪಾಲಿಗೆ ಎಷ್ಟು ಉಳಿತು? 12, 13 ಉಳಿತು. ಇದ್ರಾಗ ಏನು ಮಾಡ್ಬೇಕ್ರಿ? ಇದ್ರಾಗ ಹೆಂಡತಿ ಮಾಡ್ಕೋಬೇಕು, ಇದ್ರಾಗ ಮಕ್ಕಳು ಹಡಿಬೇಕು, ಇದ್ರಾಗ ಮನೆ ಕಟ್ಟಬೇಕು, ಇದರಾಗೆ ಭಜನೆ ಮಾಡಬೇಕು, ಇದರಾಗೆ ಪಾಪ ಮಾಡಬೇಕು, ಇದರಾಗೆ ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಎಷ್ಟು ಕೆಲಸ ಅದಾವ್ರಿ ಎಷ್ಟು ವರ್ಷನಾಗ. ಯಾವತ್ತು ಮಾಡ ನಿನ್ನ ಪಾಲಿಗೆ ಎಷ್ಟು ವಿಚಾರ ಮಾಡಿದ್ರೆ ಇಲ್ಲರಿ. ಏನು 60 ವರ್ಷ, ಏನು 60 ವರ್ಷ ಬದುಕಿದೆ ಅಷ್ಟೇ. ನಿದ್ದೆ 30 ಹೋಗ್ಯಾವ, ಆಡೋದ್ರಾಗ 12 ಹೋಗ್ಯಾವ, ಉಗುಳೋದ್ರಾಗ 12 ಹೋಗ್ಯಾವ. ಕೆಮ್ಮು ಉಳಿತಟ್ಟು ನಿನ್ನ ಪಾಲಿಗೆ. ಈಗ ಬಾ ಅಂದ್ರೆ ಪ್ರೋಜೆಕ್ಟ್ ಬರ್ತಾರೆ, ಬರೋಕ್ಕೆ ಆಗಂಗಿಲ್ಲ, ಕಿವೇನೇ ಕೇಳಂಗಿಲ್ಲ. ಸತ್ತಂಗೆ ಇಲ್ಲ ಮತ್ತು 12 ವರ್ಷ ಮುದುಕಾಗಿ ಏನು ಕೆಲಸ ಇಲ್ಲ. ಹುಡುಗರಿಗೇನು ಕೆಲಸ ಇಲ್ಲ, ಮುದುಕರಿಗೇನು ಕೆಲಸ ಇಲ್ಲ. ಅವಕ್ಕೂ ಮಾತಾಡೋಕ್ಕೆ ಬರೋಂಗಿಲ್ಲ, ಇವಕ್ಕೂ ಮಾತಾಡೋಲ್ಲ, ಅವಕ್ಕೂ ಬಾಯ ಹಲ್ಲಿಲ್ಲ, ಇವಕ್ಕೂ ರಾಮ್ ರಾಮದ ಲಾಮ್ ಅನ್ನಕ್ಕೆ ಬರೋಂಗಿಲ್ಲ. ಹುಡುಗರು ಹೆಂಗದ ಹಾಗೆ. ವೃದ್ಧತ್ವ ಬಾಲತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿ ವಿಜ್ಞೇಯತೆ. ಅಷ್ಟದಾಗ ಉಳಿದುದ್ರಾಗ ಮದುವೆ ಮಾಡ್ಕೋಬೇಕು, ಮಕ್ಕಳು ಹಡಿಬೇಕು, ಮನೆ ಕಟ್ಟಬೇಕು, ನೌಕರಿ ಮಾಡಬೇಕು. ಎಷ್ಟು ಕೆಲಸ ಅದಾವ್ರಿ. ದೇವ್ರಿಗೆ ಯಾವಾಗ ನೆನೆಸ್ತಾನೆ ದೇವ್ರಿಗೆ? ಟೈಮ್ ಇಲ್ಲ ನಮಗೆ, ಟೈಮ್ ಇಲ್ಲರಿ, ಟೈಮ್ ಇಲ್ಲ. ಮಹಾತ್ಮರಂತ ಹೇಳ್ತಮ್ಮ, ನಿನಗೆ ದೇವ್ರ ನೆನೆಸೋಕ್ಕೆ ಟೈಮ್ ಇಲ್ಲ, ಸಾಯಕ್ಕೆ ಟೈಮ್ ಅದ. ಟೈಮ್ ಇದ್ರೆ ಬರ್ತೀನಿ ಅಂತೀರಿ. ಯಮರಾಜಿಗೆ ಹೇಳ್ರಿ ನಡಿ ಅಂದ್ರೆ, ಟೈಮ್ ಇಲ್ಲಿಗ ಆಮೇಲೆ ಬರ್ತೀನಿ, ಟೈಮ್ ಸಿಕ್ಕಕ್ಕೆ ಬರ್ತೀನಿ ಅಂದ್ರೆ ನಡೀತದೆ. ಒದ್ದು ಒಯ್ತಾನಲ್ಲ,
ನೀ ಅಲ್ಲಂದ್ರೂ ಹೋಯ್ತಾನೆ, ಇಲ್ಲರಿ ನಮ್ಮ ಮನ್ಯಾಗ ಮೊನ್ನೆ ಹೆಂಡತಿ ಮಾಡ್ಕೊಂಡೀನಿ, ಇನ್ನೂ ಮಕ್ಕಳು ಹಿಡಿದಿಲ್ಲ, ಏನೋ ಮುಂದಿನ ವರ್ಷ ಬರ್ತೀನಿ ಅಂದ್ರೆ ಬಿಡ್ತಾನೆ? ಮೊಮ್ಮಗ ಹುಟ್ಟ್ಯದ್ರಿ ಮಾರಿ ನೋಡಿ ಬರ್ತೀನಿ ಅಂದ್ರೆ ಬಿಡ್ತಾನೆ? ಬಿಡಂಗಿಲ್ಲ ರೀ. ಟೈಮ್ ಕೇಳಂಗಿಲ್ಲ, ಅವ ಕೇಳಂಗಿಲ್ಲ, ಯಮರಾಜ ಟೈಮ್ ಕೇಳಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರಿತ್. ಎಂದು ಸಾಯ್ತೀನಿ ಅಂದು ಸಾಯ್ತೀನಿ ಅನ್ಬೇಡ್ರಿ. ನಾವು ದಿನ ಸಾಯ್ತೀರಿಲ್ಲ. ಅದು ಈಗ ಎಷ್ಟು ವರ್ಷ ಸತ್ತೀರಿ? ಯಾರಿಗೆ 30, ಯಾರು 50 ಸತ್ತೀರಿ? 50 ವರ್ಷ ಸತ್ತೀರಿಲ್ಲ? ಏನು ಇದ್ದೀರಿ? ಗೊತ್ತಾಗೋದಿಲ್ಲ ರೀ. ಕರ್ಗಸ ಕೊಯ್ತಾರೆ ನೋಡ್ರಿ, ಇಲ್ಲ ಒಮ್ಮೆ ಕೊಯ್ಯಂಗಿಲ್ಲ, ಇಟ್ಟು ಗೊತ್ತಾಗಿಲ್ಲ ನಮಗೆ. ಒಮ್ಮೆ ಪುಡಕ್ಕೋತ ಬೀಳ್ತತಿರ್ತದೆ, ಪೂರ ಹೋಯ್ತಂದ್ರೆ ಎಷ್ಟು ಬರೋದು ಗೊತ್ತಾಗಿಲ್ಲ ಅದಕ್ಕೆ. ಹಂಗೆ ನಿಮಗೂ ದಿನ ಕೊಯ್ತದೆ, ಹಗಲ ರಾತ್ರಿ ಕರ್ಗಸ ಕೊಯ್ತದೆ. ಹಗಲ 12 ತಾಸು ಸಾಯ್ತಿ, ರಾತ್ರಿ 12. ಒಮ್ಮೆ ಸಾಯಂಗಿಲ್ಲ ಯಾರು, ಒಮ್ಮೆ ಕಟಿಗೆ ತುಂಡಂಗಿಲ್ಲ, ಕೊರೆದು ಎಡ್ಡಾಕವೆ. ಹಂಗೆ ನೀನು ಇಟ್ಟು ಮುಂಜಾನೆ ದಿವ್ಸಕ್ಕೆ 12 ತಾಸು ಸಾಯ್ತಿ, ರಾತ್ರಿ 12 ತಾಸು, ಹಿಂಗೆ 12 ತಾಸು ನಮಗೆ ವಾಡಿ ಕುಂಡ್ರತಿ ಮುಗಿದೈತಿ. ಒಮ್ಮೆ ಗೊತ್ತಾಗಿಲ್ಲ ನಮಗೆ, ಒಮ್ಮೆ ದಿನಂಪ್ರತಿ ನೋಡೋದು ಗೊತ್ತಾಗಿಲ್ಲ. ಭಾಳ ದಿವ್ಸಕ್ಕೆ ಭೇಟಿಯಾದ್ರು, ಯಾಕಾಗಿದ್ದೀವು ಅಂತೀರಲ್ಲ. ದಿನ ನೋಡ್ರೆ ಗೊತ್ತಾಗಿಲ್ಲ. ಸ್ವರ್ಗದ್ದು ಎಂದ್ರ ನೋಡೋದು, ಅಯ್ಯೋ ಹೆಂಗಾಗಿದ್ದೀವಿ ಹೋಯಪ್ಪ, ಹೆಂಗಿದೆ ಅಂತ. ಮತ್ತು ದಿನ ಮನೆಯಾಗೆ ಇರ್ತಾವಲ್ಲ ಇವು, ಗೊತ್ತಾಗಿಲ್ಲ. ಭಾಳಷ್ಟು ಗೊತ್ತಾಗ್ತದೆ. ಹಂಗೆ ನೀವು ಸಾಯೋದು ನಿಮಗೆ ಗೊತ್ತಾಗಿಲ್ಲ, ಅವಾಗ ಗೊತ್ತಾಗ್ತದೆ. ಹೆಂಗೆ ಸತ್ತ, ಯಾಕೆ ಸತ್ತ, ಹೆಂಗೆ ಸತ್ತ, ಹಾಗೆ ಸಾಯ್ತಾರೆ ಎಲ್ಲರೂ. ಹಂಗಿಲ್ಲ. ಸಾಯೋಕ್ಕೆ ಹುಟ್ಟಿರಿ ಸಾಯ್ತೀರಿ, ಮತ್ತೇನು ಸೀದಾ ಏನು ಬೇರೆ ಮಾತಲ್ಲ. ಇರಕ್ಕೆ ಹುಟ್ಟಿರಿ, ಸಾಯೋಕ್ಕೆ ಹುಟ್ಟಿದೆ. ಮನೆ ಬಿತ್ತು, ಅದೇ ಬೀಳೋಕ್ಕೆ ಕಟ್ಟಿದ್ದೇವೆ. ಅದು ಹಾಗೆ ಇರ್ತದೆ. ಮನೆ ಕಟ್ಟೋದು ಮನೆ ಬೀಳ್ತದೆ. ನಾ ಇರಾಕ್ ಮನೆ ಕಟ್ಟಿಲ್ಲ, ಇಂದಿನ ನಾಳೆ ಬೀಳ್ತದೆ. ನಾ ಇರಾಕ್ ಹುಟ್ಟಿಲ್ಲ, ಸಾಯಕ್ಕೆ ಹುಟ್ಟೀನಿ. ಒಂದು ದಿವಸ ಸಾಯ್ತೀನಿ, 2 ದಿನ ಹಿಂದು 2 ದಿನ ಮುಂದೆ. ಏನು ಮಾಡಬೇಕು? ಸಮಸ್ಯೆ ಇಲ್ಲದ. ಸಾವು ತಪ್ಪುದಲ್ಲ ಅಂದಮೇಲೆ ಏನು ಮಾಡಬೇಕು? ಇದು ಬುದ್ಧಿವಂತರು. ರೋಗ ಗೊತ್ತಾಯ್ತು ಅಂದಮೇಲೆ ಮನ್ಯಾಗ ಕೊಂಡ್ರೆ ಮೂರ್ಖ. ದವಾಖಾನೆಗೆ ಹೋಗ್ಬೇಕಿಲ್ಲ. ಗೊತ್ತಿಲ್ಲ ಅಂದ್ರೆ ನಡೀತಾ ಮಾತು ಬಿಡ್ರಿ. ಗೊತ್ತಾದ ಬಳಿಕ ಯಾರೂ ಕೊಂಡ್ರಂಗಿಲ್ಲ. ಹೋಗ್ತಾನೆ, ಹುಡುಕ್ತಾನೆ, ಎಲ್ಲೆಲ್ಲಿ ಏನು ಸುದ್ದಿ, ಯಾವ ಡಾಕ್ಟ್ರ, ಹೆಂಗೆ, ಎಲ್ಲಿ ಹೋಗಿ, ಹೈದ್ರಾಬಾದನೋ, ಗುಲ್ಬರ್ಗನೋ, ಬಾಂಬೆನೋ, ಮಿರುಜನೋ, ಶಾಣೆ ಇತ್ತು. ನಮಗೆ ಗೊತ್ತಾಗ್ಯದ ಈಗ ಸಾವು ಸುನಿಶ್ಚಿತ, ಬದುಕುವುದು ಅನಿಶ್ಚಿತ. ಅದಕ್ಕೆ ನೀರ ಮೇಲಿನ ಗುರುಳೆ ನಿಜವಿಲ್ಲ ಹರಿಯುವೆ. ನೀರಿನ ಗುಳ್ಳಿ ಇಡುತ್ತಿರ್ತದೆ, ಅನ್ನಿಸ್ತದೆ, ಅದು ಚಂದ ಕಾಣಿಸ್ತದೆ, ಅನ್ನಿಸ್ತದೆ. ಹೊರತು 1-2 ಹೋದ್ರೆ ಟೊಬ್ಬತ್ತು ಹೊಡಿತದೆ. ಹವಾ ಹಾಕೋದು ಫುಗ್ಗ ಎಷ್ಟೊತ್ತಿರ್ತದೆ ರೀ. ಹವಾ ಸಾವಕಾಶ ಹೋಗ್ತದೆ, ಇಲ್ಲಕ ಟೊಬ್ಬತ್ತು ಹೊಡಿತದೆ. ಹಂಗೆ ಮನುಷ್ಯನ ಜೀವನ ಇದು ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿಯೇ. ನೀರ ಮೇಲಿನ ಗುಳ್ಳಿ ಇದ್ದಂಗದ, ಫುಗ್ಗಾದನ ಹವಾ ಇದ್ದಂಗದ. ಇದು ಹಿಂಗೆ ಇರ್ತದಂತ ಭರೋಸೆ ಇಲ್ಲ. ನಾ ಸಾಯಂಗಿಲ್ಲ, ಹಾಗೆ ಇರ್ತೀನಿ ಅಂತ ಪಾಪ ಮಾಡ್ತಾನೆ. ನಾ ಇನ್ನೂ ಭಾಳಷ್ಟು ಇರ್ತೀನಿ ಅಂತ ಮುಂದೆ ಭಜನೆ ಮಾಡೋಣ ಅಂತಾನೆ, ಮುಂದೆ ದಾನ ಮಾಡೋಣ ಅಂತಾನೆ, ಮುಂದೆ ಪೂಜೆ ಮಾಡೋಣ ಅಂತಾನೆ, ಮುಂದೆ ಜಪ ಮಾಡೋಣ ಅಂತಾನೆ. ಏನು ಮೂರ್ಖಿದ್ದೀಯಪ್ಪ. ಮಲಗಿದವ ಹೇಳ್ತೀನಿ ಅನ್ನೋ ಭರೋಸೆ ಅದ. ಎದ್ದವ ಮಗ್ಗೋತೀನಿ ಅನ್ನೋದು ಭರೋಸೆ ಅದ. ಸಾವು ವಿಚಿತ್ರ ಅದ ರೀ. ಹ್ಯಾಂಗೆ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ ಪುಣ್ಯಾತ್ಮ ರೀ. ಎಲ್ಲಿ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ, ಯಾಕೆ ಸಾಯ್ತೇವೆ ಅನ್ನೋದು ಗೊತ್ತಿಲ್ಲ. ಶಾಣ್ಯಾರು ಅವ್ರಿಗಂತಾರೆ, ಯಾರು ಜನ ತಮ್ಮ ಕಣ್ಣು ಎದುರಿಗೆ ಹೆಂಡತಿ ಮಕ್ಕಳೆಲ್ಲ ಸಾವು ನೋಡೋರು, ಸಾವು ನೋಡೋರು, ದಿನ ನೋಡೋರು. ಮಕ್ಕಳು ಎದುರಿ, ಹೇ ಪರಮಾತ್ಮ 12 ಗಂಟೆ ಉಳಿದ್ನಲ್ಲಪ್ಪ, ನಿನ್ನ ಕೃಪಾ ಪರಮಾತ್ಮ. ಹೊತ್ತು ಮುಗಿತಾರೆ ಮತ್ತು ಮಕ್ಕಳುವಾಗ, ಪರಮಾತ್ಮ 12 ತಾಸು ಉಳಿದ್ನೇ ಅಲ್ಲಪ್ಪ. ಯಾಕೆ ಎಷ್ಟೋ ಉಣ್ತಾರೆ ಸತ್ತಾರೆ,
ನಡೀತಾ ಸತ್ತಾರ, ಮಾತಾಡ್ತಾ ಸತ್ತಾರ ಕೇಳಿರಿಲ್ಲ. ನಾವು ಹೊತ್ತು ಮುಳ್ತಾ ಉಳಿದ್ನಲ್ವ ಪರಮಾತ್ಮ ಕ್ಷಮಾಪ ನಿನಗೆ ನಮಸ್ಕಾರ ಅಂತ ಮಕ್ಕೋರಿಪ್ಪ. ಮಕ್ಕೊಂಡು ಎದ್ದು ಮತ್ತೆ ನೆನೆಸ್ರಿ, ಹೇ ಪರಮಾತ್ಮ ಮತ್ತೆ 12 ಗಂಟೆ ಉಳಿದ್ನೇನಪ್ಪ. ಭರೋಸೆ ಏನದ, ಮಕ್ಕೊಂಡಲ್ಲೇ ಸತ್ತವ್ರು ಅದಾರ, ಉಣ್ತಾ ಸತ್ತವ್ರು ಅದಾರ, ಮಾತಾಡ್ತಾ ಸತ್ತವ್ರು ಅದಾರ. ಕೇಳ್ತೀರಲ್ಲ ನೀವು, ಚಂತನ ಮಾಡಿ ಬದುಕಿರಿ ಅಂದ್ರೆ ಪರಮಾತ್ಮನ ಕೃಪಾ ನಮಸ್ಕಾರ. ಹೇ ಪರಮಾತ್ಮ 12 ತಾಸು ಬದುಕಿದ್ನಲ್ಲಪ್ಪ ಪರಮಾತ್ಮ, ನಿನಗೆ ನಮಸ್ಕಾರ ಅಂತ ಜಪ ಮಾಡಿ ಮಕ್ಕಳು. ಮತ್ತು 7 ಎದ್ದು ಕೂಡ ಹೇ ದೇವರ 12 ತಾಸು ಉಳಿದ್ನೇರಪ್ಪ. ನೀರ ಮೇಲಿನ ಗುರುಳಿ ನೀವಿಲ್ಲೋ ಹರಿಯೇ. ಕುಂತವ್ರು ಎದ್ದು ನಿಂದಿರ್ತೇವಂತ ಭರೋಸೆ ಇಲ್ಲ, ಎದ್ದವ ಕುಂತೀನಂತ ಭರೋಸೆ ಇಲ್ಲ, ಮನೆಗೆ ಹೊಳ್ಳಿ ಮುಡ್ತೀನಂತ ಭರೋಸೆ ಇಲ್ಲ. ನೀರ ಮೇಲಿನ ಗುರುಳಿ ಪುಗ್ಗಾದನ ಹವ ಯಾವಾಗ ಟಬ್ ಅಂತಂದ್ರೆ ಗೊತ್ತಿಲ್ಲ. ನಮ್ಮ ಬುದ್ಧಿವಂತರು ಭಾಳ ಸಂಸಾರ ಬ್ಯಾಡ ಅಂದಿಲ್ಲರಿ ಅವರು. ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಸಂಸಾರ ಮಾಡು, ಮರಣ ನೆನಸು. ಮರಣ ನೆನಸು ಮಾಡೋ ಎಂದೂ ಪಾಪ ಮಾಡೋಂಗಿಲ್ಲ. ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕುವನು. ಫಾಶಿ ಹೇಳ್ಯಾರ, ನಾಳೆಗೆ ಮುಂಜಾನೆ 6 ಗಂಟೆಗೆ ಫಾಶಿ ಆಗ್ತದೆ ನಿನಗೆ. ಏನು ಉಣ್ತಿ? ಹಾಲು ಕುಡಿತೆ, ಖೀರು ಉಣ್ತೀಯ, ಹೋಳಿಗೆ ಉಣ್ತೀಯ, ಏನಂತ? ಏನು ಉಣ್ಬೇಕ್ರಿ ಸ್ವಾಮಿ, ಮುಂಜಾನೆ ಸಾಯ್ತದ ಅಂತ. ಮುಂಜಾನೆ ಭಾಷೆ ಹಾಕ್ತಾರೆ. ಹಾಲು ಅಲ್ಲೇ, ಮೊಸರಲ್ಲೇ, ಏನು ಅಲ್ಲೇ. ಮರಣ ಮುಂದೆ ಇಟ್ಕೊಂಡಿಲ್ಲ ಅಂತ ನಾವು ಇಷ್ಟು ಪಾಪ ಮಾಡ್ತೇವೆ. ಮರಣ ಮುಂದೆ ಇಟ್ಕೊಂಡ್ರೆ ಅಂದ್ರೆ ಪಾಪ ಯಾರೂ ಮಾಡೋಂಗಿಲ್ಲ. ನಿತ್ಯ ಸನ್ನಿಹಿತೋ ಮೃತ್ಯು. ನಿಮ್ಮ ಮುಂದೆ ಸದಾ ಮೃತ್ಯು ನಿಂತಾನಂತ ಹೇಳಬೇಕು, ತಿಳ್ಕೊಳ್ಬೇಕು. ಅವಾಗ ಪರಮಾತ್ಮ ನೆನಪಾಗ್ತಾನೆ. ಅವಾಗ ನಾ ಇನ್ನೂ ಸಾಯಂಗಲ್ಲ ಅಂತಕ್ಕೆ ಹೊಡಿ ಗಾಡಿ ಪಾಪ ನಡೀತಾ ಕಡಿಗೆ ದೇವ್ರು ನೆನೆಸೋದು. ಕಡಿಗೆ ಎಂದು ಗೊತ್ತದೆ ನಿನಗೆ? ಎಂದದ ನಿನ್ನ ಕಡಿ ಗೊತ್ತದ ನಿನಗೆ? ಬಹಿಸ್ಸರತಿ ನಿಶ್ವಾಸೆ ವಿಶ್ವಾಸಕ್ಕೆ ಪ್ರವೃತ್ತಿ. ಹೊರಗೆ ಹೋದ ಗಾಳಿ ಒಳಗೆ ಬರೋದು ಭರೋಸೆ ಇಲ್ಲ. ಭರೋಸೆ ಅದ ಇಲ್ಲ. ಮತ್ತು ಇವು ಎಂದೋ ಮಾಡ್ತಾನಂತ ಅದು ಭರೋಸೆ ಅದ ನಿನಗೆ? ಅರೆ ಈಗಿಂದೇ ಮನೆಗೆ ಮುಟ್ತೇವೆ ಅನ್ನೋದು ಭರೋಸೆ ಇಲ್ಲ. ಕುಂತವ್ರು ಹೇಳ್ತೇವೆ ಅನ್ನೋದು ಭರೋಸೆ ಇಲ್ಲ. ಕುಂತೇ ಸತ್ತಾರ, ನಿಂತೇ ಸತ್ತಾರ, ಉಣ್ತಾ ಸತ್ತಾರ, ನಡೀತಾ ಸತ್ತಾರ. ಇದು ಭರೋಸೆ ಇಲ್ಲಪ್ಪ. ಈಗ ಚಾಲು ಮಾಡು, ಈಗ ಜಸ್ಟ್ ನೋ ಆ್ಯಂಡ್ ಹಿಯರ್, ಈಗೇ ಚಾಲು ಮಾಡು. ಶಿವ 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 ಶಿವ. ಇದು ಮನುಷ್ಯನ ಕರ್ತವ್ಯದ ರೀ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ತೊಳುವುದೇ ಮಾಡ್ಬೋದಾವು. ತುರಂತ ಮಾಡೋ ಕೆಲಸ ಏನಂದ್ರೆ ಪರಮಾತ್ಮನ ಭಕ್ತಿ. ಪರಮಾತ್ಮನ ಡಾಕ್ಟರ್ ನಿಮಗೆ ಹೇಳಿರ್ತಾರೆ ಜಡ್ಡಕ್ಕೆ, ನೋಡಪ್ಪ ಊಟಕ್ಕಿಂತ ಮೊದಲು ಒಂದು ಗುಳಿಗೆ ತಗೋ, ಊಟ ಆದ್ಮೇಲೆ ತಗೋ ಅಂತಾರೆ. ಆಮೇಲೆ 2 ಗುಳಿಗೆ ಆಮೇಲೆ ತೊಗೋತೀನಿ ಅಂದ್ರೆ ಬುದ್ಧಿಗೆ ಎಲ್ಲ ಅಂತಾರೆ ಡಾಕ್ಟರ್. ಊಟಕ್ಕಿಂತ ಮೊದಲು ತೊಗೋಬೇಕು ಒಂದು ಗುಳಿಗೆ ಅಂದ್ರೆ ಊಟ ಪಚನ ಹಾಕದ ಹೇಳ್ಯಾರ ಅವರು. ಹಂಗೆ ನೀವು ಊಟಕ್ಕಿಂತ ಮೊದಲು ಹೆಂಗೆ ಗುಳಿಗೆ ತೊಗೋಬೇಕು, ಹಂಗೆ ಎಲ್ಲ ಸಂಸಾರ ದಂಧ ಮಾಡೋಕ್ಕಿಂತ ಮೊದಲು ಈ ಗುಳಿಗೆ ತೊಗೋಬೇಕು. ಏನು? ಓಂ ನಮಃ ಶಿವಾಯ. ಇದು ಗುಳಿಗೆ ತಗೋರಿ, ಪರಮಾತ್ಮನ ಭಜನೆ ಮಾಡಿರಿ, ಭಕ್ತಿ ಮಾಡಿರಿ. ಅದು ಗುಳಿಗೆ ತೊಗೊಂಡು ಉಂಡ್ರೆ ಏನು ಹಂಗಿಲ್ಲ. ಹಾಗೆ ಉಂಡೆ ಅಂದ್ರೆ ಉಂಡದು ಪಚನ ಹಂಗಿಲ್ಲ, ನೀವು ಉಳಿಯಂಗಿಲ್ಲ ಅಲ್ಲ. ಹಂಗೆ ಮೊದಲು ಗುಳಿಗೆ ತಗೋರಿ, ಆಮೇಲೆ ಊಟ ಮಾಡಿರಿ. ಅದು ಯಾವುದು? ಪರಮಾತ್ಮನ ಭಕ್ತಿ, ಪರಮಾತ್ಮನ ಸ್ಮರಣ. ಅದು ಹೆಂಗೆ ಮಾಡ್ಬೇಕು ರೀ ಸ್ಮರಣ, ಹೆಂಗೆ ಭಕ್ತಿ ಮಾಡಬೇಕು? ಇದೊಂದು ದೊಡ್ಡ ಸಮಸ್ಯೆನೇ. ನಾಳೆ ಅದ್ರ ಬಗ್ಗೆ ಮತ್ತೆ ಹೇಳ್ತಾರೆ.